ಈ ಸಮಯದಲ್ಲಿ ವಾಕ್ಯಕ್ಕಾಗಿ ಸ್ವಾಗತ ಮಾಡೋಣ. ಎಲ್ಲ ಚಪ್ಪಳ ಹೊಡೆದು ಹಲ್ಲೆಲೂಯಾ. ನನ್ನ ಒಡೆಯನು, ರಕ್ಷಕನು, ವಿಮೋಚಕನು, ಪ್ರಾಣದುರ್ಗವೂ ಆಗಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ವಂದನೆಗಳು. ಇವಾಗ ವಾಕ್ಯದ ಕಡೆಗೆ ಬರೋಣ. ಯೋಹಾನ್ ಬರೆದ ಪತ್ರಿಕೆ, ಯೋಹಾನನು ಗಾಯನಿಗೆ ಬರೆದಂತ ಒಂದು ಪತ್ರಿಕೆ. ಹಲ್ಲೆಲೂಯಾ. ಯೋಹಾನನು ಗಾಯನಿಗೆ ಬರೆದ ಪತ್ರಿಕೆ 2ನೇ ವಚನವನ್ನು ನಾವು ಓದಿಕೊಳ್ಳೋಣ ಈ ಒಂದು ಸಮಯದಲ್ಲಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರಿಯನೇ, ನೀನು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿದ ಪ್ರಕಾರ ಎಲ್ಲಾ ವಿಷಯಗಳಲ್ಲಿಯೂ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕೆಂದು ಪ್ರಾರ್ಥಿಸುತ್ತೇನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, 3ನೆಯ ಯೋಹಾನ ಬರೆದ ಪತ್ರಿಕೆ, ಪರ್ಟಿಕ್ಯುಲರ್ ಆಗಿ ಗಾಯ ಎನ್ನುವಂತ ಒಬ್ಬ ಯುವಕನಿಗೆ ಯೋಹಾನನು ಬರಿತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈಗ ಒಂದ್ಸಾರಿ ಏನಾಯ್ತು ಅಂದ್ರೆ, ಒಂದು ದೊಡ್ಡದಾಗಿರ್ತಕ್ಕಂಥ ರಿಲೀಜಿಯಸ್ ಸಭೆ ಎನ್ನುವಂಥದ್ದು ನಡೀತು. ಅಂದ್ರೆ ಧಾರ್ಮಿಕ ಒಂದು ಸಭೆ ನಡೀತು ಪ್ರಿಯರೇ. ನಡೆದಂತ ಸಮಯದಲ್ಲಿ ಎಲ್ಲರೂ ತೆಗೆದುಕೊಂಡು ಬಂದರು ತಮ್ಮ ತಮ್ಮ ಗ್ರಂಥಗಳನ್ನ. ತಮ್ಮ ತಮ್ಮ ಗ್ರಂಥಗಳನ್ನೆಲ್ಲವನ್ನು ತೆಗೆದುಕೊಂಡು ಬಂದು ಎಲ್ಲರೂ ಇಟ್ಟಾದ್ಮೇಲೆ ಒಂದು ಟೇಬಲ್ ಮೇಲೆ ಇಟ್ಟರು. ಎಲ್ಲರೂ ಇಟ್ಟಾದ್ಮೇಲೆ ಲಾಸ್ಟಿಗೆ ಪಾಸ್ರಯ್ಯರು ಬಂದು ಕೂಡ ಎಲ್ಲ ಗ್ರಂಥಗಳು ಇಟ್ಟಾದ್ಮೇಲೆ ಅದ್ರ ಮೇಲೆ ಏನಿಟ್ರು? ಬೈಬಲ್ ಇಟ್ರು. ಬೈಬಲ್ ಇಟ್ಟಾದ್ಮೇಲೆ ಸೈಡ್ಗೆ ಒಬ್ಬ ಪಂಡಿತ ಕುಂತ್ಕೊಂಡಿದ್ದ, ಇನ್ನೊಂದು ಸಮುದಾಯದ ಅಥ ಅಂದ, ಎಲ್ಲವನ್ನ ಇಟ್ಟಿದ್ದೀರಿ, ಓಕೆ, ಎಲ್ಲರಕ್ಕಿಂತ ಟಾಪ್ ಇರುವಂತದ್ದು ಯಾವುದಾಗಿದೆ? ಯಾವ್ದು ಇಟ್ಟಿದ್ದಾರೆ? ಟಾಪ್ ಯಾವುದಿದೆ? ಬೈಬಲ್ ಇದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈ ಎಲ್ಲಾ ಗ್ರಂಥಗಳಿಗಿಂತ ಉನ್ನತ ಉತ್ಕೃಷ್ಟವಾಗಿರ್ತಕ್ಕಂಥದ್ದು, ದೇವರಿಂದ ಬಂದಿರತಕ್ಕಂಥದ್ದು ಸತ್ಯವೇದ ಎಂಬುದಾಗಿ ಆ ಪಾಸ್ರಯ್ಯರು ಆ ವ್ಯಕ್ತಿಗೆ ಹೇಳ್ತಾರೆ ಪ್ರಿಯರೇ. ಹೇಳಿದ ಸಮಯದಲ್ಲಿ ಆ ವ್ಯಕ್ತಿ ಏನ್ ಮಾಡ್ತಾನಂದ್ರೆ, ಬಡ ಬಡ ಹೋಗಿ ಆ ಸತ್ಯವೇದವನ್ನು ತೆಗೆದುಕೊಂಡು ಬಂದು ಕೆಳಗಿಟ್ಟು ಬಿಡ್ತಾನೆ. ಅನ್ಕೊಂತಾನೆ ಇವಾಗ ಎಲ್ಲದಕ್ಕಿಂತ ಕೀಳ ಅಂತೇಳಿ ಪಾಸ್ಟ್ ಅನ್ಕೊಂತಾನೆ. ಯಾರು? ಆ ವ್ಯಕ್ತಿ ಕೆಳಗಿರ್ತಾನೆ. ಅವಾಗ ಪಾಸ್ರಯ್ಯರು ಹೇಳ್ತಾನೆ, ಪಂಡಿತ ಹೇಳ್ತಾನೆ, ಅಲ್ಲಿ ಬಂದಿರತಕ್ಕಂಥ ಪಂಡಿತ, ಈ ಎಲ್ಲಾ ಗ್ರಂಥಗಳನ್ನ ಭಾರವನ್ನ ಹೊತ್ತುಕೊಂಡಿರುವಂತದ್ದು ಬೈಬಲ್ ಎಂಬುದಾಗಿ. ಹಲ್ಲೆಲೂಯಾ. ಅವಾಗ ಮ್ಯಾಲೆ ಇಟ್ರ ಎಲ್ಲದಕ್ಕಿಂತ ಉನ್ನತ ಎಂಬುದಾಗಿ ಹೇಳ್ತಾನೆ, ಕೆಳಗಿಟ್ರಪ್ಪ ಅಂದ್ರೆ ಎಲ್ಲಾ ಗ್ರಂಥಗಳಿಗೆ ಆಧಾರ ಬೈಬಲ್ ಎಂಬುದಾಗಿ ಹೇಳ್ತಾನೆ. ಇದಕ್ಕೆ ಮಾತಾಡಕ್ ಬರ್ಬೇಕು ಅಂತೇಳಿ ಏನ್ ಮಾಡ್ತಾನಂದ್ರೆ, ಆ ಬೈಬಲ್ನ ಎಲ್ಲ ತೆಗೆದುಕೊಂಡು ಹೋಗಿ ನಡುಕಿಟ್ಟು ಬಿಡ್ತಾನೆ. ಎಲ್ಲಿ? ನಡುವೆ ಇಡ್ತಾನ. ನಡುವೆ ಇಟ್ಟಂತ ಸಮಯದಾಗ ಈಗ ಏನ್ ಮಾತಾಡಲ್ಲ ಅಂತೇಳಿ ಅನ್ಕಂತಾನ. ಅವಾಗ ಬಂದು ಕುಂತ್ಕೊಳ್ತಾನ ಸ್ಥಳಕ್ಕೆ. ಕುಂತ ಮೇಲೆ ಅವಾಗ ಹೇಳ್ತಾರ, ಕೆಳಗಿನವಕ್ಕೂ ಮ್ಯಾಲಿನವಕ್ಕೂ ಮೂಲ ಸೆಂಟರ್ ಪಾಯಿಂಟ್ ಏನಂದ್ರೆ ಅದು ಬೈಬಲ್ ಆಗಿದೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸಹೋದರ ಪ್ರಿಯರೇ, ನಾವು ನೋಡ್ತಾ ಇದ್ದೇವೆ ಸತ್ಯವೇದ ಎನ್ನುವಂಥದ್ದು ಎಲ್ಲದಕ್ಕಿಂತಲೂ ಉನ್ನತವಾಗಿರುವಂಥದ್ದು, ಎಲ್ಲವನ್ನ ಹೊತ್ತುಕೊಂಡಿರುವಂಥದ್ದಾಗಿದೆ. ಅದೇ ರೀತಿಯಾಗಿ ಎಲ್ಲ ಧರ್ಮಗಳಿಗೆ ಏನಾಗಿದೆ? ಅದು ಮೂಲ ಕೇಂದ್ರವಾಗಿದೆ. ಹಲ್ಲೆಲೂಯಾ. ಚತುರ್ವೇದಗಳು 108 ಉಪನಿಷತ್ತುಗಳು ಹೇಳ್ತಾ ಇದ್ದಾವೆ, ಕುಲಕ್ಕೊಬ್ಬ ದೇವರಾಗಲಿ, ಮತಕ್ಕೊಬ್ಬ ದೇವರಾಗಲಿ, ದೇಶಕ್ಕೊಬ್ಬ ದೇವರಾಗಲಿ, ಭಾಷೆಗೊಬ್ಬ ದೇವರಾಗಲಿ ಇಲ್ಲವೇ ಇಲ್ಲ. ಖಂಡಕ್ಕೊಬ್ಬ ದೇವರಾಗಲಿ, ಮತಕ್ಕೊಬ್ಬ ದೇವರಾಗಲಿ ಇಲ್ಲವೇ ಇಲ್ಲ. ದೇವರು ಒಬ್ಬಾತನೇ ಆಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ದಿನಕರ ಹೇಳುವಂತ ಮಾತುಗಳಲ್ಲ ಇವು. ಯಾರು ಹೇಳುವಂತ ಮಾತುಗಳು? ನಮ್ಮ ವೇದಗಳು ಹೇಳುವಂತ ಮಾತುಗಳು, 108 ಉಪನಿಷತ್ತುಗಳು ಹೇಳುವಂತ ಮಾತುಗಳಾಗಿದ್ದಾವೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಎಸ್, ಎಲ್ಲದರಲ್ಲಿ ಕೂಡ ದೇವರ ಕುರಿತಾಗಿರುವಂತ ಒಂದು ಛಾಯೆಯನ್ನು ನಾವು ನೋಡ್ತಾ ಇರ್ತೇವೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹೋದ ಸರಿ ನಾವು ನೋಡಿದ್ವಿ ವೇದಗಳಲ್ಲಿ ಇರ್ತಕ್ಕಂಥ ಸರ್ವನಾಮವಲ್ಲಿಯಲ್ಲಿ ಇರ್ತಕ್ಕಂಥ ಶ್ರೀ ಬ್ರಹ್ಮಪುತ್ರಾಯೋ ನಮಃ ಅವೆಲ್ಲವುಗಳನ್ನು ನಾವು ನೋಡಿದೀವಲ್ಲ ಪ್ರಿಯರೇ. ಅವೆಲ್ಲವುಗಳ ಲಕ್ಷಣಗಳು ಯಾರಲ್ಲಿದ್ದಾವೆ? ಯೇಸು ಕ್ರಿಸ್ತನಲ್ಲಿದ್ದಾವೆ ಪ್ರಿಯರೇ. ಹಲ್ಲೆಲೂಯಾ. ಈ ಒಂದು ಭೂಲೋಕದಲ್ಲಿ 1600 ಧರ್ಮ ಗ್ರಂಥಗಳು ಇರುವುದೇ ಆದ್ರೆ ಆ 1600 ಧರ್ಮ ಗ್ರಂಥಗಳಲ್ಲಿ 1599 ಧರ್ಮ ಗ್ರಂಥಗಳು ಪ್ರಶ್ನಾರ್ಥಕವಾಗಿ ಕಂಪ್ಲೀಟ್ ಆದ್ರೆ ಉತ್ತರ ಸಿಗುವಂಥದ್ದು ಎಲ್ಲಿ?
ಈ ನನ್ನ ಸತ್ಯವೇದದಲ್ಲಿ ಪ್ರಿಯರೇ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಸುಮ್ಮನೆ ಹೇಳುವಂತದ್ದಲ್ಲ, ಚರಿತ್ರಾತ್ಮಕವಾಗಿ, ಸೈಂಟಿಫಿಕ್ ಆಗಿ, ಅದೇ ರೀತಿಯಾಗಿ ಸತ್ಯವೇದದ ಪ್ರಕಾರವಾಗಿ ಕೂಡ ಇದೇನಾಗಿದೆ, ದೃಢವಾಗಿರುವಂತದ್ದಾಗಿದೆ ಪ್ರಿಯರೇ. ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೋಹಾನ ದೇವರಿಗೆ ಪ್ರಿಯನಾಗಿರ್ತಕ್ಕಂಥ ಒಬ್ಬ ಶಿಷ್ಯ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಇವತ್ತಿನ ದಿನ ದುರ್ಬೋಧಕರು ಹೆಚ್ಚಾಗಿ ಬಂದು ಏನ್ ಮಾಡ್ತಾ ಇದಾರೆ ಅಂದ್ರೆ, ಯೇಸು ಸ್ವಾಮಿ ನಮ್ಮಂಗ ಏನು ಮನುಷ್ಯ, ಏನು ನಮ್ಮಂಗ ಆತ ಕೂಡ ಒಬ್ಬ ಆತ ಮನುಷ್ಯ ಅಂತೇಳಿ ಏನ್ ಮಾಡ್ತಾ ಇರ್ತಾರೆ, ಅವರು ಬೋಧನೆ ಮಾಡ್ತಾ ಇರ್ತಾರೆ ಪ್ರಿಯರೇ. ಹಲ್ಲೆಲೂಯ. ಯಾಕೆ ಮನುಷ್ಯ ಕುಮಾರ ಎನ್ನುವಂತ ಬಿರುದು ಯಾಕೆ ಅಂತೇಳಿ ನಾವು ಒಂದು ವೇಳೆ ಆಲೋಚನೆ ಮಾಡುವುದೇ ಆದ್ರೆ ಪ್ರಿಯರೇ, ಒಂದು ವೇಳೆ ಆ ದೇವರು ನರ ಅವತಾರವನ್ನೆತ್ತಿ ಭೂಲೋಕಿಗೆ ಬರಲಾರದೆ ಹೋಗಿದ್ರೆ ಅದನ್ನ ಸೈತಾನನು ಇನ್ನೊಂದು ರೀತಿಯಲ್ಲಿ ಏನ್ ಮಾಡ್ತಾ ಇದ್ದ, ಉಪಯೋಗ ಮಾಡಿಕೊಳ್ತಾ ಇದ್ದ ಪ್ರಿಯರೇ. ಹಲ್ಲೆಲೂಯ. ಒಂದು ವೇಳೆ ನಿಮಗೆ ಬೋಧನೆ ಮಾಡ್ತಾ ಇರ್ತಾರಲ್ಲ, ಕ್ರೈಸ್ತ ಸಭೆಗಳಲ್ಲಿಯೇ ದುರ್ಬೋಧಕರು ಎನ್ನುವಂತವ್ರು ಏನಾಗಿದ್ದಾರೆ, ಬಂದಿದ್ದಾರೆ ಪ್ರಿಯರೇ. ಹಲ್ಲೆಲೂಯ. ಅವ್ರು ಹೇಳ್ತಾರೆ ಏನಂತೇಳಿ, ಯೇಸು ಕ್ರಿಸ್ತನು ನಮ್ಮ ಹಾಗೆ ಒಬ್ಬ ಮನುಷ್ಯ, ಯೇಸು ಸ್ವಾಮಿ ನಮ್ಮ ಅಣ್ಣ ಅಂತಾರೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಪರಿಶುದ್ಧಾತ್ಮ ದೇವರಿಗೆ ತಮ್ಮ ಅಂತಾರೆ. ಹಲ್ಲೆಲೂಯ. ದುರ್ಬೋಧನೆಗಳು, ಈ ದುರ್ಬೋಧನೆಗಳು ಇವಾಗಲ್ಲ, ಆ ಯೇಸು ಇರುವಂತ ಕಾಲದಲ್ಲಿಯೂ ಕೂಡ ಇರುವಂತವುಗಳು ಪ್ರೇರೆ. ಹಲ್ಲೆಲೂಯ. ಯೇಸು ಕ್ರಿಸ್ತನು ನಮ್ಮ ಹಾಗೆ ಮನುಷ್ಯ ಎಂಬುದಾಗಿ ಹೇಳ್ತಾ ಇದ್ದಾರಲ್ಲ ಇವರು. ಯೇಸು ಕ್ರಿಸ್ತನು ಹುಟ್ಟಿದಂತ ಸಮಯದಲ್ಲಿ ದೇವದೂತರ ಒಂದು ಸಮೂಹ ಬಂದು ಏನ್ ಮಾಡ್ತು, ಆತನನ್ನ ಆರಾಧನೆ ಮಾಡ್ತು. ನೀವು ಹುಟ್ಟಿದಾಗ ದೇವದೂತರ ಸಮೂಹ ಬಂದು ಆರಾಧನೆ ಮಾಡಿದೇನ? ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನು ಹುಟ್ಟಿದಂತ ಸಮಯದಲ್ಲಿ ನಕ್ಷತ್ರ ಹುಟ್ಟಿತು. ನಾವು ಹುಟ್ಟಿದಾಗ ಯಾವ್ದು ಹೊಸ ನಕ್ಷತ್ರ ಹುಟ್ಟಿದೇನ? ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಜನಿಸಿ ಬಂದಿರುವಂತಹ ಸಮಯದಲ್ಲಿ ಆತನು ಪರಿಶುದ್ಧನಾಗಿ ಈ ಲೋಕಕ್ಕೆ ಜನಿಸಿ ಬಂದ. ಹಲ್ಲೆಲೂಯ. ದೇವರ ಕುಮಾರನು ಎಂಬುದಾಗಿ ಆತನು ಕರೆಸಿಕೊಂಡ. ದೆವ್ವಗಳೇ ಸಾಕ್ಷಿ ಕೊಟ್ಟು ನೀನು ಪರಾತ್ಪರನಾಗಿರುವ ದೇವರ ಕುಮಾರ ಅಂತೇಳಿ. ದೆವ್ವ ಪಡೆದವ್ರು ನಿಮಗೆ ದೇವ ಕುಮಾರ ಅಂತೇಳಿ ಕರೀತಾರ? ಹಲ್ಲೆಲೂಯ. ಅವ್ರಿಗೆ ಕ್ವಶನ್ ಮಾಡ್ರಿ ನೀವು. ಹಲ್ಲೆಲೂಯ. ಯಾರಿಗೂ ಕೂಡ ಹೆದರಿಕೊಳ್ಳುವಂತದ್ದು ಬೇಕಾಗಿಲ್ಲ. ಸತ್ಯವೇದದಲ್ಲಿ ಒಂದು ಮಾತು ಇದೆ ಪ್ರಿಯರೇ, ನಿಮಗೆ ಬೇಕಾಗುವ ಹಾಗೆ ಪ್ರಶ್ನೆ ಕೇಳುವಂತವರಿಗೆ ತಕ್ಕ ಕಾಲದಲ್ಲಿ ನೀವೇನ್ ಮಾಡಬೇಕಾಗಿದೆ, ಉತ್ತರ ಕೊಡಬೇಕಾಗಿದೆ. ಇವತ್ತಿನ ದಿನ ಅನೇಕರು ತಿಳಿದುಕೊಳ್ಳಲಾರದ ತಪ್ಪಾದ ಮಾರ್ಗಗಳಲ್ಲಿ ಏನ್ ಮಾಡ್ತಾ ಇದ್ದಾರೆ, ನಡೀತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯ. ಯಾವುದೋ ಒಂದು ರೆಫರೆನ್ಸ್ ಅಲ್ಲಿ ಇಟ್ಟುಕೊಂಡು ಅದನ್ನೇ ಸಾಧಿಸುವಂತದ್ದಲ್ಲ. ಹಲ್ಲೆಲೂಯ. ಚರಿತ್ರೆ ಏನು ಹೇಳುತ್ತೆ, ಸತ್ಯವೇದ ಏನು ಹೇಳುತ್ತೆ, ಅದರಿಂದ ಯಾವ ಆಧಾರಗಳು ನಮ್ಮನ್ನ ಲೀಡ್ ಮಾಡ್ತವೆ ಎಂಬುದಾಗಿ ನಾವೇನ್ ಮಾಡಬೇಕಾಗಿದೆ, ಯೋಚನೆ ಮಾಡಬೇಕಾಗಿದೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಆ ಶಿಷ್ಯನಾಗಿರ್ತಕ್ಕಂಥ ಯೋಹಾನ ಸತ್ಯವನ್ನ ಕುರಿತು ಏನ್ ಮಾಡಿದಾನೆ, ತನ್ನ ಪತ್ರಿಕೆಗಳಲ್ಲಿ ತಿಳಿಸಿದ್ದಾನೆ ಪ್ರಿಯರೇ. ಆ ಯೋಹಾನನು ಹೇಳ್ತಾ ಇದ್ದಾನೆ, ಗಾಯ ಎನ್ನುವಂತ ಯುವಕನಿಗೆ ಏನಂದ್ರೆ, ನೀನು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿದ ಪ್ರಕಾರವಾಗಿ ಸರ್ವ ವಿಷಯಗಳಲ್ಲಿಯೂ ಕೂಡ ನೀನು ಅಭಿವೃದ್ಧಿ ಹೊಂದಬೇಕು. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ದಿಸ್ ಇಸ್ ದ ಇಯರ್ ಆಫ್ ದ ಸ್ಪಿರಿಚುವಲ್ ಗ್ರೋತ್. ಹಲ್ಲೆಲೂಯ. ಇದು ಒಂದು ಆತ್ಮನ ವಿಷಯದಲ್ಲಿ ನಾವು ಅಭಿವೃದ್ಧಿ ಹೊಂದುವಂತ ಒಂದು ವರ್ಷವಾಗಿದೆ. 2017 ವರ್ಷದಲ್ಲಿ ನಾವು ಒಂದು ವೇಳೆ ದೇವರಿಗೆ ವಿರೋಧವಾಗಿರ್ತಕ್ಕಂಥ ಕಾರ್ಯಗಳನ್ನು ನಾವು ಮಾಡಿದಂತವರಾಗಿದ್ದೇವೇನೋ ಪ್ರಿಯರೇ. ಆದರೆ ಇನ್ನು ಮೇಲೆ ಹಾಗಲ್ಲ. ನಾವು ಪರಿಪೂರ್ಣವಾಗಿ ದೇವರ ಮಕ್ಕಳು. ಯಾರು ಕೂಡ ನಮ್ಮ ಮೇಲೆ ಬೆಟ್ಟು ಮಾಡಿ ತೋರಿಸಬಾರ್ದು, ಇಂಥದ್ರಲ್ಲಿ ತಪ್ಪಿ ಹೋಗಿದ್ದೀಯಾ ಎಂಬುದಾಗಿ ಪ್ರಿಯರೇ. ಆತ್ಮನ ವಿಷಯದಲ್ಲಿ ನಾವೇನಾಗಬೇಕಾಗಿದೆ, ಅಭಿವೃದ್ಧಿ ಹೊಂದಬೇಕಾಗಿದೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಅಲ್ಲಿ ಹಾಗೆ ಹೇಳ್ತಾನೆ, ಕೇವಲ ಆತ್ಮನ ವಿಷಯದಲ್ಲಿ ಮಾತ್ರ ಅಲ್ಲ, ಸರ್ವ ವಿಷಯದಲ್ಲಿಯೂ ಕೂಡ ನೀನೇನ್ ಮಾಡಬೇಕಾಗಿದೆ, ಅಭಿವೃದ್ಧಿಯನ್ನ ಹೊಂದಬೇಕು. ಅದುವೇ ನನ್ನ ಪ್ರಾರ್ಥನೆಯಾಗಿದೆ ಎಂಬುದಾಗಿ. ಹಲ್ಲೆಲೂಯ. ದಿಸ್ ಇಸ್ ದ ಇಯರ್ ಆಫ್ ಪ್ರಾಸ್ಪೆರಿಟಿ. ಹಲ್ಲೆಲೂಯ. ಇದು ಒಂದು ಸಮೃದ್ಧಿಯ ವರ್ಷ. ಹಲ್ಲೆಲೂಯ. ಸುಮ್ಮನೆ ಹೇಳ್ತಾ ಇಲ್ಲ ಪ್ರಿಯರೇ, ದೇವರ ಒಂದು ದರ್ಶನದ ಮೂಲಕವಾಗಿ. ಹಲ್ಲೆಲೂಯ. ಎಸ್, ನಾವು ನಂಬೋಣ. ಒಂದು ವೇಳೆ ಇಲ್ಲಿಯವರೆಗೆ 2017 ಡಿಸೆಂಬರ್ 31 ದೇವರಿಗೆ ವಿರೋಧವಾಗಿರ್ತಕ್ಕಂಥ ಕಾರ್ಯಗಳನ್ನು ನಾವು ಮಾಡ್ತಾ ದೇವರ ಮಕ್ಕಳು ಎಂಬುದಾಗಿ ನಾವು ಬಡಾಯಿಗಳನ್ನು ಕೊಚ್ಚಿಕೊಂಡಿದ್ದೇವೇನೋ ಪ್ರಿಯರೇ. ಸಾಕ್ಷಿಯ ಜೀವಿತವನ್ನು ಜೀವಿಸಲಾರದ ಹಾಗೆ ನಾವು ಇದ್ದೇವೇನೋ. ಇವತ್ತಿನ ದಿನ ನೀನು ಆಲೋಚನೆ ಮಾಡಬೇಕಾಗಿದೆ. ನೀನು ಆತ್ಮನ ವಿಷಯದಲ್ಲಿ ನೀನು ಅಭಿವೃದ್ಧಿ ಹೊಂದಬೇಕಾಗಿದೆ. ಹಲ್ಲೆಲೂಯ. ಆತ್ಮನ ವಿಷಯದಲ್ಲಿ ಅಭಿವೃದ್ಧಿ ಅಂದ್ರೆ ಏನಪ್ಪ ಅಂತೇಳಿ ನಾವು ನೋಡೋದಾದ್ರೆ, ನಾವು ನಿಜವಾದ ಭಕ್ತಿ ಯಾವುದಾಗಿದೆ ಎಂಬುದಾಗಿ ನಾವು ಕಟ್ಟಿಕೊಳ್ಬೇಕಾಗಿದೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ನಾವು ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಒಬ್ಬ ವ್ಯಕ್ತಿಯನ್ನು ನಾವು ನೋಡ್ತಾ ಇದ್ದೇವೆ. ಈಗಾಗಲೇ ಅದರ ಕುರಿತಾಗಿ ನಾವು ಆಲೋಚನೆ ಕೂಡ ಮಾಡಿದಂತವರಾಗಿದ್ದೇವೆ ಪ್ರಿಯರೇ. ಆ ವ್ಯಕ್ತಿ
perfect spirituality person in the whole books of the Bible. Hallelujah. Complete Bible ನಲ್ಲಿ perfect spiritual except Jesus Christ because he is a God. Hallelujah. ಆ ಯೇಸು ಕ್ರಿಸ್ತನು ಎನ್ನುವಂತ ದೇವರ ಹೊರತಾಗಿ ಇಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಲ್ಲಿ ನಿಮ್ಮ ಹಾಗೆ ಬದುಕಿದಂತ ವ್ಯಕ್ತಿಗಳಲ್ಲಿ ಆತ್ಮಿಕವಾಗಿ ಬಾಳಿದಂತ ವ್ಯಕ್ತಿ ಯಾರಂದ್ರೆ ದಾನಿಯೇಲನು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. 6ನೇ ಅಧ್ಯಾಯ 10ನೇ ವಚನದಲ್ಲಿ ಈ ರೀತಿಯಾಗಿ ಹೇಳಲ್ಪಡುತ್ತೆ ಪ್ರಿಯರೇ, ದಾನಿಯೇಲನು ತನ್ನ ಮನೆಗೆ ಹೋಗಿ ಪ್ರಾರ್ಥನೆ ಮಾಡಿದ, ದೇವರಿಗೆ ಕೃತಜ್ಞತಾ ಸ್ತೋತ್ರಗಳನ್ನ ಮಾಡಿದ. ಹಲ್ಲೆಲೂಯಾ. ಮೊದಲನೇದಾಗಿ ನಾವು ಭಕ್ತಿವಂತರಾಗಬೇಕಾದ್ರೆ ಪ್ರಾರ್ಥನೆ ಎನ್ನುವುದು ಬಹಳ ಮುಖ್ಯವಾಗಿದೆ, ಪ್ರಾಮುಖ್ಯತೆಯಾಗಿದೆ. ಹಲ್ಲೆಲೂಯಾ. there is no exception to the prayer and the word of God. Hallelujah. ಆಲ್ಟರ್ನೇಟಿವ್ ಮಾರ್ಗಗಳು ಇಲ್ಲವೇ ಇಲ್ಲ. ದೇವರ ವಾಕ್ಯಕ್ಕಾಗಲಿ ಪ್ರಾರ್ಥನೆಗಾಗಲಿ ನಾವು ಇನ್ನೊಂದು ಆಲ್ಟರ್ನೇಟಿವ್ ಇಲ್ಲವೇ ಇಲ್ಲ ಪ್ರಿಯರೇ. ಸೈಕಲ್ ಬದಲಾಗಿ ಗಾಡಿ ಓಡಿಸಿ ಇನ್ನೊಂದು ಸ್ಥಳವನ್ನು ಮುಟ್ಟಬಹುದು, ಕಾರನ್ನು ಓಡಿಸಿ ಇನ್ನೊಂದು ಸ್ಥಳವನ್ನು ಮುಟ್ಟಬಹುದು, ಆದ್ರೆ ದೇವರ ವಾಕ್ಯ ಬದಲಾಗಿ ಇನ್ನೊಂದು ನಮಗೆ ಇಲ್ಲ. ಹಲ್ಲೆಲೂಯಾ. ಪ್ರಾರ್ಥನೆಗೆ ಬದಲಾಗಿ ಇನ್ನೊಂದು ನಮಗೆ ಅಸ್ತ್ರ ಇಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರವಾಗಿ ದಾನಿಯೇಲನ ಚರಿತ್ರೆಯಿಂದ ಈ ಒಂದು ಸಮಯದಲ್ಲಿ ನಾನು 2-3 ಅಂಶಗಳನ್ನು ನಿಮ್ಮ ಹತ್ರ ಹಂಚಿಕೊಳ್ಳಲು ಇಷ್ಟಪಡ್ತಾ ಇದ್ದೇನೆ. ಮೊದಲನೇದಾಗಿ ದಾನಿಯೇಲನು ಭಕ್ತಿವಂತನಾಗಿದ್ದ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸತ್ಯವೇದ ಪುಸ್ತಕಗಳಲ್ಲಿ ನಾವು ನೋಡ್ತಾ ಇದ್ದೇವೆ ನೋಹನು ನೀತಿವಂತನಾಗಿದ್ದನು ಎಂಬುದಾಗಿ. ಆದರೆ ಕೊನೆಯ ದಿನಗಳಲ್ಲಿ ನೋಹನ ಜೀವಿತದಲ್ಲಿ ಒಂದು ಘಟನೆ ನಡೆದು ಕುಡಿದ ಅಮಲಿನಲ್ಲಿ ಒಂದು ದುರದೃಷ್ಟಕರವಾಗಿರ್ತಕ್ಕಂಥ ಒಂದು ಘಟನೆ ನಡೆದು ಹೋಯಿತು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಅಬ್ರಹಾಮನು ಕೂಡ ವಿಶ್ವಾಸಿಗಳ ತಂದೆ ಅಂತ ಹೇಳಿ ಕರೆಸಿಕೊಂಡಂತವರು, ಆದರೆ ಕೆಲವೊಂದು ಸಾರಿ ತನ್ನ ಸ್ವಂತ ಹೆಂಡತಿಯನ್ನ ತಂಗಿ ಎಂಬುದಾಗಿ ಸುಳ್ಳು ಹೇಳಬೇಕಾಗಿ ಬಂತು ಪ್ರಿಯರೇ. ಹಲ್ಲೆಲೂಯಾ. ಅದೇ ರೀತಿಯಾಗಿ ಯಾಕೋಬ ಎನ್ನುವಂತ ವ್ಯಕ್ತಿ ಅಬ್ರಹಾಮನ ಮೊಮ್ಮಗ. ಆ ಯಾಕೋಬನು ಕೂಡ ಸ್ವಂತ ಮಾವನಿಗೆ, ಸ್ವಂತ ತಂದೆಗೆ, ಸ್ವಂತ ಅಣ್ಣನಿಗೆ, ಮೂವರಿಗೆ ಮೋಸ ಮಾಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ ದಾವೀದ ಮಹಾರಾಜ. ಹಲ್ಲೆಲೂಯಾ. ಆತನು ಕೂಡ ಪಾಪದಲ್ಲಿ ಬಿದ್ದಿರುವಂತದನ್ನ ಸತ್ಯವೇದ ಹೇಳುತ್ತೆ ಪ್ರಿಯರೇ. ದೇವರ ಇಷ್ಟಾನುಸಾರವಾಗಿ ನಡೆದಿರತಕ್ಕಂಥ ವ್ಯಕ್ತಿ ಯಾರಂತೆ? ದಾವೀದನು ಪ್ರಿಯರೇ. ಆ ದಾವೀದನು ಕೂಡ ಪಾಪದಲ್ಲಿ ಬಿದ್ದ. ಹೊಸ ಒಡಂಬಡಿಕೆಯಲ್ಲಿ ಬಂದ್ರೆ ಶಿಷ್ಯನಾಗಿರ್ತಕ್ಕಂಥ ಪೇತ್ರ ಹಿರಿಯ ಶಿಷ್ಯ. ಯೇಸು ಸ್ವಾಮಿ ಕೂಡ 3.5 ವರ್ಷ ಅಡ್ಡಾಡಿ 3 ಸರಿ ಬಂದು ಬೇರೊಬ್ರು ಕೇಳಿದ್ರೆ ಯೇಸು ಅಂದ್ರೆ ಯಾರು ನನಗೆ ಗೊತ್ತೇ ಇಲ್ಲ, ನನ್ನ ಪ್ರಾಣವನ್ನು ತೆಗೆದು ಬಿಡ್ತಾರೆ ಅಂತೇಳಿ ಯೇಸುವೇ ಗೊತ್ತಿಲ್ಲ ಎಂಬುದಾಗಿ ಅಲ್ಲಗಳಿತಾನೆ ಪ್ರಿಯರೇ. ಹಲ್ಲೆಲೂಯಾ. ಆದ್ರೆ ದಾನಿಯೇಲ ತನ್ನ ಪ್ರಾಣಕ್ಕೆ ಮುಪ್ಪು ಬಂದಾಗಲೂ ಕೂಡ ಪ್ರಾರ್ಥನೆಯನ್ನ ಬಿಡಲಿಲ್ಲ, ದೇವರಿಗೆ ಅಘೋರವಾಗಿರ್ತಕ್ಕಂಥ ಕಾರ್ಯಗಳನ್ನ ಮಾಡಲಿಲ್ಲ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಒಂದು ಶಾಸನ ಬಂತು, 30 ದಿನಗಳವರೆಗೆ ಯಾರನ್ನ ಆರಾಧನೆ ಮಾಡಬಾರ್ದಂತೆ? ದೇವರನ್ನ ಆರಾಧನೆ ಮಾಡಬಾರದು. ರಾಜನಾಗಿರುವಂತ, ದಾರ್ಯಾವೇಶನಾಗಿರುವಂತ ನನ್ನನ್ನೇ ನೀವು ಆರಾಧಿಸಬೇಕು. ಹಲ್ಲೆಲೂಯಾ. ಮೇದ್ಯ ಪಾರಸೀಯ ಸಂಸ್ಕೃತಿಯಲ್ಲಿ ಒಂದು ಸಾರಿ ಒಂದು ಸೈನ್ ಆಗಿದೆ ಅಂದ್ರೆ ಅದನ್ನು ಯಾರಿಂದಲೂ ಕೂಡ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದಾನಿಯೇಲನು ಈ ಒಂದು ಸಮಯದಲ್ಲಿ ಆತನು ಮನೆಗೆ ಹೋಗಿ ಪ್ರಾರ್ಥನೆ ಮಾಡಿಕೊಂಡ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿದ ಪ್ರಿಯರೇ, ಪ್ರಾರ್ಥನೆ ಜೀವಿತಕ್ಕೆ ಬದಲಾಗಿ ಯಾವುದು ಕೂಡ ಆಲ್ಟರ್ನೇಟಿವ್ ಎನ್ನುವಂಥದ್ದು ಇಲ್ಲವೇ ಇಲ್ಲ. ಉಪ್ಪಿಗೆ ಆಲ್ಟರ್ನೇಟಿವ್ ಯಾವ್ದನ್ನ ಇದೆನಾ? ಉಪ್ಪಿಗೆ ಸಮಾನ ಆಗಿರತಕ್ಕಂಥದ್ದು ಇನ್ನೊಂದು ಯಾವ್ದಾದ್ರು ಅಡಿಗೆ ಮಾಡ್ಬೇಕಾದ್ರೆ ಉಪ್ಪಿನ ಬದಲಾಗಿ ಏನನ್ನ ಹಾಕಿದ್ರಪ್ಪ ಅಂದ್ರೆ ಉಪ್ಪಿನ ರುಚಿ ಬರುತ್ತಾ? ಬರೋದಿಲ್ಲ ಅಲ್ವಾ? ಅದೇ ರೀತಿಯಾಗಿ ಪ್ರಾರ್ಥನೆಗೆ ಸಮಾನವಾಗಿರುವಂತದ್ದು ಇನ್ನೊಂದು ಇಲ್ವೇ ಇಲ್ಲ. ಹಲ್ಲೆಲೂಯಾ. ಒಳ್ಳೆಣ್ಣೆ ಇಲ್ಲ ಅಂದ್ರಪ್ಪ ಅಂದ್ರ ಬಂಗಾಳಿಯವ್ರು ಬೇರೆ ಎಣ್ಣೆ ಯೂಸ್ ಮಾಡ್ತಾರ, ಕೊಬ್ಬರಿ ಎಣ್ಣೆ ಯೂಸ್ ಮಾಡಿ ಅಡಿಗೆ ಮಾಡ್ತಾರ. ಹಲ್ಲೆಲೂಯಾ. ಅಕ್ಕಿ ತಿನ್ಲಾರ್ದವ್ರು ಗೋಧಿ ತಿಂತಾರ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದೇ ರೀತಿಯಾಗಿ ಇನ್ನೊಂದಕ್ಕೆ ಬದಲಾಗಿ ಹಸಿ ಖಾರ ಇಲ್ಲಂದ್ರೆ ಒಣ ಖಾರನ ಹಾಕ್ತಾರ. ಆಲ್ಟರ್ನೇಟಿವ್ ಇದೆ. ಆದ್ರೆ ಪ್ರಾರ್ಥನೆಗೆ ಏನಿಲ್ಲ ಅಂತೆ, ಬದಲಾಯಿಸುವಂತ ಒಂದು ಬೇರೆ ಯಾವ ಆಯುಧ ನಮ್ಮ ಹತ್ರ ಇಲ್ಲವೇ ಇಲ್ಲ. ಆಲ್ಟರ್ನೇಟಿವ್ ಎನ್ನುವಂಥದ್ದು ಇಲ್ಲವೇ ಇಲ್ಲ. ಇಲ್ಲಿ ದೇವರು ಹೇಳ್ತಾ ಇದ್ದಾನೆ, ಪರಿಶುದ್ಧಾತ್ಮ ದೇವರು, ನೀನು ಆತ್ಮನ ವಿಷಯದಲ್ಲಿ ಇವತ್ತಿನ ದಿನ, ಈ ವರ್ಷದಲ್ಲಿ ನೀನೇನಾಗಬೇಕಾಗಿದೆ? ಅಭಿವೃದ್ಧಿ ಹೊಂದಬೇಕಾಗಿದೆ. ಯಾರ ವಿಷಯದಲ್ಲಿ?
ಆತ್ಮನ ವಿಷಯದಲ್ಲಿ ನಿನ್ನ ಒಳಗಡೆ ಒಬ್ಬ ಮನುಷ್ಯನಿದ್ದಾನೆ, ಆತನನ್ನ ನೀ ಏನ್ ಮಾಡ್ಬಿಟ್ಟಿದೆ, ಇಲ್ಲಿಯವರೆಗೆ ನೀನು ಮಲಗಿಸಿದ್ದೀಯ. ಆತ ನಿನ್ನೊಳಗಡೆ ಇರತಕ್ಕಂಥ ವ್ಯಕ್ತಿಯನ್ನ ನೀನು ಬಲಪಡಿಸಿದರೆ ಆತನೇ ನಿನ್ನ ಎಲ್ಲಾ ಕ್ರಿಯೆಗಳನ್ನು ಏನ್ ಮಾಡ್ತಾನೆ, ಆತ ನೋಡಿಕೊಳ್ತಾನೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಸತ್ಯವೇದದಲ್ಲಿ ಒಂದು ಮಾತು ಇದೆ ಪ್ರಿಯರೇ, ಹಲ್ಲೆಲೂಯ. ಯೋಹಾನಸ್ ಅದೇ ಪತ್ರಿಕೆಗಳಲ್ಲಿ ನಾವು ನೋಡ್ತಾ ಇರ್ತಿದೀವಿ, ಏನಂದ್ರೆ ನಮ್ಮೊಳಗಡೆ ಇರುವಂತಾತನು, 4ನೇ ವಚನ, ಪ್ರಿಯರಾದ ಮಕ್ಕಳೇ, ನೀವಂತೂ ದೇವರಿಂದ ಹುಟ್ಟಿದವರಾಗಿದ್ದೀರಿ ಮತ್ತು ಲೋಕದಲ್ಲಿರುವವನಿಗಿಂತ ನಿಮ್ಮಲ್ಲಿ ಇರುವಾತನು ಹೆಚ್ಚಿನವನಾಗಿರುವುದರಿಂದ ನೀವು ಆ ಸುಳ್ಳು ಪ್ರವಾದಿಗಳನ್ನು ಜಯಿಸಿದ್ದೀರಿ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ದೇವ್ರ ವಾಕ್ಯ ಹೇಳ್ತಾ ಇದೆ ನೋಡ್ರಿ, ಸುಳ್ಳು ಪ್ರವಾದಿಗಳು ಖಂಡಿತವಾಗಿ ಬರ್ತಾರೆ, ನಮ್ಮ ಭಕ್ತಿಯನ್ನು ಕೆಡಿಸಿದ್ದಕ್ಕೆ ಬರ್ತಾರೆ. ಬೈಬಲ್ ಟು ಬೈಬಲ್, ವಾಕ್ಯ ಟು ವಾಕ್ಯ ಅಂತಾರೆ. ನಡೆದುಕೊಳ್ಳಲಾರದೆ ಅವರೇ ಏನಾಗ್ತಾ ಇದಾರೆ, ಬಿದ್ದು ಹೋಗ್ತಾ ಇದಾರೆ ಪ್ರಿಯರೇ. ಹಲ್ಲೆಲೂಯ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದಾನಿಯೇಲನು ಹೋಗಿ ಏನ್ ಮಾಡಿದ, ಪ್ರಾರ್ಥನೆ ಮಾಡಿದ. ಮೊದಲನೇದಾಗಿ ಏನ್ ಮಾಡಿದ, ಪ್ರಾರ್ಥನೆ ಮಾಡಿದ. ಪ್ರಾರ್ಥನೆ ಹೆಂಗ್ ಮಾಡ್ತಾ ಇದ್ದ ದಾನಿಯೇಲ? he has the frequent life of the prayer, ಅಂದ್ರೆ ಕ್ರಮ ತಪ್ಪದ ದಿನಕ್ಕೆ 3 ಆವರ್ತಿ ಪ್ರಾರ್ಥನೆ ಮಾಡ್ತಾ ಇದ್ದ ಪ್ರಿಯರೇ. ಹಲ್ಲೆಲೂಯ. ಪ್ರಾರ್ಥನೆ ಮಾಡುವಂತ ಜೀವಿತ ನಿನಗಿದೇನಾ? ಮುಂಜಾನೆ ಎದ್ದ ತಕ್ಷಣ ಮೊದಲಿನ ಜೀವಿತದ ಹಾಗೆ ಪ್ರಾರ್ಥನೆ ಮಾಡಲಾರದೆ ನೀನು ಇದ್ದೀಯಾ? ಒಂದು ವೇಳೆ ಇವತ್ತಿನ ದಿನದಿಂದ ನೀನು ನಿನ್ನ ಒಂದು ದೃಢವಾಗಿರ್ತಕ್ಕಂಥ ತೀರ್ಮಾನ ತೆಗೆದುಕೊಳ್ಳು. 2018ನೇ ವರ್ಷದಲ್ಲಿ ನಾನು ಪ್ರಾರ್ಥನೆಯ ವೀರನಾಗಬೇಕು, ನಾನು ಪ್ರಾರ್ಥನೆಯ ವೀರನಾಗಬೇಕು. ನನ್ನ ದೇವರು ಪ್ರಾರ್ಥಿಸಿದ್ದಾನೆ, ನಾನು ಕೂಡ ನನ್ನ ದೇವರನ್ನ ಫಾಲೋ ಮಾಡ್ತೀನಿ. ನಾನು ಕೂಡ ಪ್ರಾರ್ಥನೆಯ ವೀರನಾಗಿ ನನ್ನ ಪ್ರತಿ ಪ್ರಾರ್ಥನೆಗಳು ಕೇಳಲ್ಪಡ್ತವೆ ಎನ್ನುವಂತ ವಿಶ್ವಾಸದಿಂದ ನಾವು ಕೂಡ ಪ್ರಾರ್ಥಿಸಬೇಕು ಪ್ರಿಯರೇ. ಪ್ರಾರ್ಥನೆ ಕ್ರಮ ತಪ್ಪದೆ ನಾವು ಏನ್ ಮಾಡ್ಬೇಕು, ಪ್ರಾರ್ಥನೆ ಮಾಡ್ಬೇಕು. ಸಮಯ ಸಿಕ್ಕಾಗಲೆಲ್ಲ ನಾವೇನ್ ಮಾಡ್ಬೇಕು, ಪ್ರಾರ್ಥನೆ ಮಾಡ್ಬೇಕು. ಕೀರ್ತನೆಗಾರನು ಹೇಳ್ತಾ ಇದ್ದಾರೆ 119ನೇ ಕೀರ್ತನೆ 164ನೇ ವಚನದಲ್ಲಿ, ನಿನ್ನನ್ನ ದಿನಕ್ಕೆ 7 ಸಾರಿ ನಾನು ನಿನ್ನನ್ನ ಕೊಂಡಾಡುತ್ತೇನೆ. ಎಷ್ಟು ಸಾರಿ ಅಂತೆ? 7 ಸಾರಿ. ದೊಡ್ಡ ರಾಜ ಯಾರು? ಒಂದು ದೇಶಕ್ಕೆಲ್ಲ ರಾಜ ಯಾರು? ದಾವೀದ ಪ್ರಿಯರೇ. ಹಲ್ಲೆಲೂಯ. 7 ಸಾರಿ ಕೊಂಡಾಡುವುದಕ್ಕೋಸ್ಕರವಾಗಿ ದೇವರಿಗೆ ಸಮಯವನ್ನ ಇಟ್ಟಿದ್ದ, ಮೀಸಲಿಟ್ಟಿದ್ದ ಪ್ರಿಯರೇ. ಹಲ್ಲೆಲೂಯ. ಹಲ್ಲೆಲೂಯ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದಾನಿಯೇಲನೇನೋ ಒಬ್ಬ ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿ ಅಂತ ತಿಳ್ಕೊಳ್ತಾ ಇದ್ದೀರಾ ನೀವು? 127 ಸಂಸ್ಥಾನಗಳ ಮೇಲೆ ಪ್ರಧಾನ ಮಂತ್ರಿ ಆಗಿರ್ತಕ್ಕಂಥ ವ್ಯಕ್ತಿ. ಹಲ್ಲೆಲೂಯ. 127. ಹಲ್ಲೆಲೂಯ. ಪ್ರಿಮೈಸಸ್ ಮೇಲೆ, ಸಂಸ್ಥೆಗಳ ಮೇಲೆ, ದೇಶಗಳ ಮೇಲೆ ಪ್ರಧಾನ ಮಂತ್ರಿ ಆಗಿರುವಂತ ವ್ಯಕ್ತಿ. ಆತನಿಗೆ ಪ್ರಾರ್ಥನೆ ಅವಶ್ಯಕತೆ ಇದೆ ಅಂದ್ರೆ ನನಗೆ ನಿನಗೆ ಎಷ್ಟು ಇನ್ನು ಪ್ರಾರ್ಥನೆಯ ಒಂದು ಅವಶ್ಯಕತೆ ಇದೆ ಪ್ರಿಯರೇ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಫಸ್ಟ್ಲಿ ಹಿ ಇಸ್ ಅ ಮಿಲಿಯನಿಯರ್, ದೊಡ್ಡ ಶ್ರೀಮಂತ ವ್ಯಕ್ತಿ, ಅನೇಕ ಗೌರವ ಕೀರ್ತಿಗಳು ಉಳ್ಳಂತ ವ್ಯಕ್ತಿ. ಆದ್ರೆ ಶ್ರೀಮಂತ ವ್ಯಕ್ತಿ ಆಗಿದ್ದಾಗಲೂ ಕೂಡ, ದೊಡ್ಡ ಕೋಟ್ಯಾಧಿಪತಿ ಆಗಿದ್ದಾಗಲೂ ಕೂಡ ಆತನು ದೇವರನ್ನು ಏನ್ ಮಾಡಿದಂತೆ, ಪ್ರಾರ್ಥಿಸಿದ ಪ್ರಿಯರೇ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಇವತ್ತಿನ ದಿನಗಳಲ್ಲಿ ನಿಮ್ಮ ಮನೆಗಳಲ್ಲಿ ಕುಟುಂಬದ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೀರಾ? ಒಂದು ವೇಳೆ ನೀವು ಯಾರಾದ್ರೂ ಮಾಡಿಕೊಳ್ತಾ ಇದ್ದಾರೆ, ದೇವರಿಗೆ ಸ್ತೋತ್ರ. ಇನ್ನು ಮಾಡಿಕೊಳ್ಳಲಾರದ ಸ್ಥಿತಿಯಲ್ಲಿದ್ರೆ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳ್ರಿ. ನಾನು ನನ್ನ ದೇವರಿಗೋಸ್ಕರವಾಗಿ ಏನ್ ಮಾಡ್ತೀನಿ, ನಾನು ತಪ್ಪದೆ ಪ್ರಾರ್ಥನೆಯನ್ನ ಮಾಡ್ತೀನಿ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಪ್ರಾರ್ಥನೆ ಅಂದ್ರೆ ಏನು, ಫಿಗರೇಟಿವ್ ವರ್ಡ್ಸ್ ಗಳನ್ನ ಯೂಸ್ ಮಾಡುವಂತದ್ದಲ್ಲ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಅಲಂಕಾರಿಕವಾಗಿ ಪ್ರಾರ್ಥನೆ ಓಕೆ, ದೇವರ ಜ್ಞಾನ ಇದ್ರೆ ಮಾಡ್ರಿ. ಆದ್ರೆ ಪ್ರಾರ್ಥನೆ ಅಂದ್ರೆ ಏನು, ನೀನು ದೇವರೊಟ್ಟಿಗೆ ಮಾತನಾಡುವಂಥದ್ದು. ಹಲ್ಲೆಲೂಯ. ಅದು ಏನಾಗಿದೆ, ಪ್ರಾರ್ಥನೆ ಪ್ರೇಯರ್. ಹಲ್ಲೆಲೂಯ. ಎಸ್, ಪ್ರಾರ್ಥನೆ, ಫ್ರೀಕ್ವೆಂಟ್ ಪ್ರೇಯರ್, ಕ್ರಮಬದ್ಧವಾಗಿರ್ತಕ್ಕಂಥ ಪ್ರಾರ್ಥನೆ. ಅದೇ ಮತ್ತೆ ದಾನಿಯೇಲ ಮೊಣಕಾಲೂರಿ ಏನ್ ಮಾಡ್ತಾನೆ ಪ್ರೇಯರೇ, ಪ್ರಾರ್ಥನೆ ಮಾಡ್ತಾನೆ. ಹಲ್ಲೆಲೂಯ. ಕೆಲವು ಸಭೆಗಳಲ್ಲಿ ಚಪ್ಪಾಳೆ ಹೊಡೆಯುವಂತದ್ದಿಲ್ಲ, ಕೆಲವು ಸಭೆಗಳಲ್ಲಿ ಕೈಗಳನ್ನು ಮೇಲಕ್ಕೆತ್ತುವಂತದ್ದಿಲ್ಲ, ಕೆಲವು ಸಭೆಗಳಲ್ಲಿ ಮೊಣಕಾಲೂರಿ ಪ್ರಾರ್ಥನೆಯೇ ಎಲ್ಲ ಪ್ರಿಯರೇ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಯಾಕೆ ಮಾಡ್ಬೇಕು ಉಪವಾಸ, ಯಾಕೆ ಮಾಡ್ಬೇಕಂತೇಳಿ ಅವೆಲ್ಲ ವಾದಗಳು ಮಾಡುವಂಥದ್ದು ಬೇಡ. ದೇವರು ಕ್ರಮವನ್ನ ಮಾಡಿಟ್ಟಿದ್ದಾರೆ, ಆ ಕ್ರಮವನ್ನ ನಾವೆಲ್ಲರೂ ಏನ್ ಮಾಡೋಣ, ಪಾಲಿಸುವಂತವರಾಗೋಣ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಮೊದಲನೇದಾಗಿ ಪ್ರಾರ್ಥನೆಯ ಜೀವಿತವನ್ನ ಈ ಒಂದು 2018ನೇ ವರ್ಷದಲ್ಲಿ ನಾವೇನ್ ಮಾಡೋಣ, ಕಟ್ಟಿಕೊಳ್ಳೋಣ. ಒಂದು ವೇಳೆ ಬಲಿಪೀಠ ಬಿದ್ದು ಹೋಗಿರುವಂತ ಸ್ಥಿತಿಯಲ್ಲಿ ಇದೆಯೇನು, ಮುಂಚೆ ಎಲ್ಲ ಒಳ್ಳೆಯ ಪ್ರಾರ್ಥನೆಗಳನ್ನು ನೀನು ಮಾಡ್ತಾ ಇದೆಯೇನು,
ಇವಾಗ ನೀನು ಪ್ರಾರ್ಥನೆ ಜೀವಿತವನ್ನು ಕಳೆದುಕೊಂಡಿದ್ದೀಯೇನೋ ಪ್ರಿಯಳೇ. 2018 ಸಮೃದ್ಧಿಯ ವರ್ಷ. ಈ ವರ್ಷದಲ್ಲಿ ದೇವರು ಮಾತನಾಡ್ತಾ ಇದ್ದಾರೆ ಏನಂದ್ರೆ, ನೀನು ಪ್ರಾರ್ಥನೆಯ ವೀರನಾಗ್ಬೇಕು, ಪ್ರಾರ್ಥನೆಯ ವೀರಳು ನೀನಾಗ್ಬೇಕು ಎಂಬುದಾಗಿ. ಎರಡನೆಯದಾಗಿ ನಾವು ನೋಡ್ತಾ ಇದ್ದೇವೆ, ದಾನಿಯೇಲ ಭಕ್ತಿವಂತ. ಯಾಕಂದ್ರೆ ದಾನಿಯೇಲನಿಗೆ ವಿರೋಧವಾಗಿರ್ತಕ್ಕಂಥ ಕಾನೂನುಗಳು ಬಂದಾಗಲೂ ಕೂಡ ದಾನಿಯೇಲ ಪ್ರಾರ್ಥನೆ ಮಾಡುವುದಕ್ಕೆ ಹಿಂಜರಿಯಲಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ದಾನಿಯೇಲ ಏನ್ ಮಾಡಿದ? 30 ದಿನ ಬೇರೆ ದೇವರುಗಳನ್ನು ಯಾರನ್ನಾದ್ರೂ ಆರಾಧಿಸಿದರೆ ಅವರನ್ನ ಸಿಂಹಗಳ ಬಾಯಲ್ಲಿ ನಾವು ಹಾಕ್ತೀವಿ ಅಂತೇಳಿ ಒಂದು ಕಾನೂನು ಬಂದಿತ್ತು. ಆದ್ರೆ ಆ ಕಾನೂನು ನನ್ನ ದೇವರಿಂದ ಯಾವುದು ಕೂಡ ನನ್ನನ್ನ ಅಗಲಿಸುವುದಿಲ್ಲ. ಹಲ್ಲೆಲೂಯಾ. ನನ್ನ ದೇವರಿಗೆ ನನಗೆ ಮಧ್ಯವಾಗಿ ಕೆಲಸವಾಗಲಿ ಇನ್ನೊಂದೇ ಕ್ರಿಯೆಗಳಾಗಲಿ ಯಾವುದು ಕೂಡ ನನ್ನ ದೇವರಿಂದ ನನ್ನನ್ನ ಅಗಲಿಸಬಾರದು ಎನ್ನುವಂತ ಉದ್ದೇಶಕ್ಕೋಸ್ಕರವಾಗಿ ದಾನಿಯೇಲ ಆವತ್ತಿನ ದಿನ ಏನ್ ಮಾಡಿದ ಪ್ರಿಯರೇ? ವಿಂಡೋ ಓಪನ್ ಮಾಡಿ ಧೈರ್ಯವಂತನಾಗಿ ಏನ್ ಮಾಡಿದ? ಪ್ರಾರ್ಥನೆ ಮಾಡಿದ. ಇವತ್ತಿನ ದಿನ ಅನೇಕರು ದೇವರ ಮಕ್ಕಳು ಎಂಬುದಾಗಿ ಹೇಳಿಕೊಳ್ಳೋದಕ್ಕೆ ನಾಚಿಕೆ ಪಡ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ನೀನು ಮಾಡುವಂತ ಭಕ್ತಿ, ಹಲ್ಲೆಲೂಯಾ, ಮನುಷ್ಯರು ತೋರಿಸಿದಂತ ಭಕ್ತಿ ಅಲ್ಲ ಪ್ರಿಯಳೇ, ಅದು ದೇವಾದಿ ದೇವರಿಗೆ ಮಾಡುವಂತ ಭಕ್ತಿಯಾಗಿದೆ. ಹಲ್ಲೆಲೂಯಾ. ನೀನು ಮಾಡುವಂತ ಭಕ್ತಿಗೆ ಇಹದಲ್ಲಿಯೂ ಪರದಲ್ಲಿಯೂ ವಾಗ್ದಾನ ಇದೆ, ಸಮೃದ್ಧಿ ಇದೆ. ಕೇವಲ ಈ ಭಕ್ತಿ ಈ ಭೂಲೋಕಕ್ಕೆ ಸೀಮಿತವಾಗಿರುವಂತ ಭಕ್ತಿ ಅಲ್ಲ, ಈ ಭಕ್ತಿ ಪರಲೋಕಕ್ಕೆ ನಡೆಸುವಂತ ಭಕ್ತಿಯಾಗಿದೆ ಎಂಬುದಾಗಿ ತಿಳಿದುಕೊಂಡು ನೀನು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆ ಗಾಯನಿಗೆ ಹೇಳ್ತಾ ಇದ್ದಾನೆ, ನೀನು ಆತ್ಮ ವಿಷಯದಲ್ಲಿ ಅಭಿವೃದ್ಧಿವಾಗಿರುವ ಪ್ರಕಾರವಾಗಿಯೇ ಸರ್ವ ವಿಷಯಗಳಲ್ಲಿಯೂ ನೀನೇನಾಗಬೇಕಾಗಿದೆ? ಅಭಿವೃದ್ಧಿ ಆಗ್ಬೇಕಾಗಿದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವತ್ತಿನ ದಿನ ಅನೇಕರು ಹೇಳ್ತಾ ಇರ್ತಾರೆ, ಆಶೀರ್ವಾದ ಯಾಕೆ ಕೊಡ್ತೀರಿ ಮಂದಿರದಲ್ಲಿ, ಶಿಷ್ಯರಿಗೆ ಲಾಸ್ಟ್ ಅಲ್ಲ ಅಂತೇಳಿ ಅನೇಕವಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಮಾಡ್ತಾ ಇರ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ಫಿಲಿಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 19ನೇ ವಚನದಲ್ಲಿ ಒಂದು ಮಾತಿದೆ ಪ್ರಿಯರೇ, ನಮ್ಮ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಮ್ಮ ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ಪ್ರತಿಯೊಂದು ಕೊರತೆಗಳು ನೀಗಲಿ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ವಾಕ್ಯದ ಜ್ಞಾನ ಕಡಿಮೆ ಇದ್ದಂತವರು, ಅತಿಯಾದ ಭಕ್ತಿಯನ್ನ ಮಾಡುವಂತವರು ದೇವರ ಮಕ್ಕಳನ್ನ ಏನ್ ಮಾಡ್ತಾರೆ? ದೂಷಣೆ ಮಾಡ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ನಾವು ಕೇವಲ ಆತ್ಮನ ವಿಷಯದಲ್ಲಿ ಅಭಿವೃದ್ಧಿ ಮಾತ್ರ ಅಲ್ಲ, ಸರ್ವ ವಿಷಯಗಳಲ್ಲಿ ಅಭಿವೃದ್ಧಿ ಆಗಬೇಕೆನ್ನುವಂಥದ್ದು ದೇವರ ಒಂದು ಏನಾಗಿದೆ? ಚಿತ್ತವಾಗಿದೆ, ಆಶಯವಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿಯವರೆಗೆ ಒಂದು ವೇಳೆ 2018 ಏನೋ ಎಂಬುದಾಗಿ ನಿನಗೆ ಗೊತ್ತಿರಲಾರದಂತ ಸ್ಥಿತಿಯಲ್ಲಿ ನೀನು ಇದ್ದೀಯೇನು? ದೇವರು ಹೇಳ್ತಾ ಇದ್ದಾರೆ, 2018 ನಿನ್ನ ಜೀವಿತದಲ್ಲಿ ಒಂದು ಬೃಹದಾಕಾರವಾಗಿರ್ತಕ್ಕಂಥ ಬಿಡುಗಡೆ ತಂದೊಡ್ಡುವಂತ ಒಂದು ವರ್ಷವಾಗಿದೆ. ಹಲ್ಲೆಲೂಯಾ. ನಮ್ಮ ಒಂದು ಗಟ್ಟಿಯಾಗಿ ಚಪ್ಪಲಿ ಹೊಡ್ತೀರಾ? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಯಾವಾಗ ಆ ಇಸ್ರಾಯೇಲರು ಆ ಒಂದು ಯೆರಿಕೋ ಕೋಟೆ ಎನ್ನುವಂಥದ್ದು ದೊಡ್ಡದಾಗಿರ್ತಕ್ಕಂಥ ಕೋಟೆ, ಅದನ್ನ ಜಯಿಸಬೇಕಾಗಿತ್ತು, ಅವರು ಅದನ್ನ ನೋಡಿರ್ಲಿಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅವರು ಆ ಒಂದು ಯೋರ್ದಾನ್ ಹೊಳೆಯ ಈಚೆಗೆ ಬಂದು ಅವರು ಏನ್ ಮಾಡ್ತಾ ಇದ್ದಾರಂತೆ? ಇಳುಕೊಂಡ್ರು ಎಂಬುದಾಗಿ. 3ನೇ ಅಧ್ಯಾಯದ ಕಡೆಗೆ ಬರ್ರಿ ನೀವು ಒಂದ್ಸಾರಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೆಹೋಶುವನ ಗ್ರಂಥ 3ನೇ ಅಧ್ಯಾಯ. ಯೆಹೋಶುವನು ಬೆಳಗ್ಗೆ ಎದ್ದನು, ಅವನು ಇಸ್ರಾಯೇಲ್ಯರು ಶಿತ್ತೀಮನ್ನು ಬಿಟ್ಟು ಯೋರ್ದಾನಿಗೆ ಬಂದು ಅದನ್ನು ದಾಟುವ ಮೊದಲು ಅಲ್ಲಿ ಇಳುಕೊಂಡರು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಈ ವರ್ಷದಲ್ಲಿ ನಾವು ದೇವರಲ್ಲಿ ಪರಿಪೂರ್ಣವಾಗಿ ನಾವೇನ್ ಮಾಡ್ಬೇಕಾಗಿದೆ? ಸ್ಥಿರವಾಗಿ ನಿಂತುಕೊಳ್ಬೇಕಾಗಿದೆ. ಹಲ್ಲೆಲೂಯಾ. We have to take immediate action. Hallelujah. Praise the Lord. ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆ ಯೋರ್ದಾನ್ ಎನ್ನುವಂಥದ್ದು ದೊಡ್ಡದಾಗಿರ್ತಕ್ಕಂಥ ಹೊಳೆ, ಸುಮಾರು 2 ಮೈಲುಗಳಷ್ಟು ಅಗಲವಾಗಿರ್ತಕ್ಕಂಥದ್ದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಲೆಂತ್ ಅಂತ ಹೇಳ್ತೀವಲ್ಲ, ದಾಟಕ್ಕೆ ಆಗಲ್ಲಂತೆ, ಅಷ್ಟು ಅಗಲವಾಗಿರ್ತಕ್ಕಂಥ ಒಂದು
ಹೊಳೆ. ಆ ಹೊಳೆಯನ್ನ ದಾಟಬೇಕಾದ್ರೆ ದೇವರು ವಾಗ್ದಾನ ಮಾಡಿದ್ದಾನೆ ಏನೆಂಬುದಾಗಿ. ಆ ಹೊಳೆ ಆ ಕಡೆ ಏನೈತೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಹಲ್ಲೆಲೂಯ. ಈ 2018ನೇ ವರ್ಷ ಏನು ತಂದು ಕೊಡುತ್ತೋ ನಮಗೆ ಗೊತ್ತಿಲ್ಲ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಯೆಹೋಶುವನು ಹೇಳ್ತಾ ಇದ್ದಾನೆ ಏನೆಂಬುದಾಗಿ. ಅವರು ಹೋಗಿ ಮೊದಲನೇದಾಗಿ ಏನ್ ಮಾಡಿದ್ರಂತೆ, ಇಳುಕೊಂಡ್ರು. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ನಾವು ದುಡುಕಿ ಮಾತನಾಡುವಂತ ಅನೇಕರು ಏನ್ ಮಾಡ್ಬೇಕು, ನಮ್ಮ ನಾಲಿಗೆಯನ್ನು ನಾವೇನ್ ಮಾಡ್ಬೇಕು, ಶುದ್ಧವಾಗಿ ಹತೋಟಿಯಲ್ಲಿ ನಾವು ಇಟ್ಕೊಳ್ಬೇಕು ಪ್ರಿಯರೇ. ಹಲ್ಲೆಲೂಯ. ದೇವರನ್ನ ನಂಬಲಾರ್ದಕ್ಕಿಂತ ಮುಂಚೆ ಈ ನಾಲಿಗೆ ಏನಾಗಿತ್ತು, ಗಟಾರದಂಗಿತ್ತು. ಹೆಂಗಿತ್ತು? ಗಠಾರ ನೋಡ್ರಿರಲ್ಲ, ಆ ಗಠಾರದಂಗಿತ್ತು. ದೇವ್ರು ನಂಬಿದ ಮೇಲೆ ಹೆಂಗಿರ್ಬೇಕು, ಅದು ಜೇನುತುಪ್ಪ ಇದ್ದಂಗೆ ಇರಬೇಕು. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಮತ್ತೆ ನೀವು ಗಟಾರದಂಗಿದ್ದು ದೇವ್ರ ಮಕ್ಕಳು ಅಂತ ಹೇಳಿದ್ರೆ ಅದನ್ನ ಯಾರು ಕೂಡ ಒಪ್ಪಲ್ಲ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ನಾಲಿಗೆ ವಿಷಯದಲ್ಲಿ ಅನೇಕವಾಗಿರ್ತಕ್ಕಂಥ ಜಾಗರೂಕತೆಗಳನ್ನು ನಾವು ತೆಗೆದುಕೊಳ್ಳಬೇಕಾಗಿದೆ ಪ್ರಿಯರೇ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಯಾಕೋಬನ ಪತ್ರಿಕೆಯಲ್ಲಿ ಅನ್ಕೊಂತೀನಿ 3ನೇ ಅಧ್ಯಾಯ ನಾಲಿಗೆ ವಿಷಯದಲ್ಲಿಯೇ ಬರೆದನ ಮೊದಲ ಒಂದು 15 ವಚನಗಳು. ಹಲ್ಲೆಲೂಯ. ಬೆಂಕಿ ಅಂತ ಇದೆ. ಏನದು? ಬೆಂಕಿ, ನಾಲಿಗೆ. ಹಲ್ಲೆಲೂಯ. ಈ ಜಗಳ ಹಚ್ಚಬೇಕಾದ್ರೆ ಕಾರಣ ಯಾವುದು? ಇದೆ. ಹಲ್ಲೆಲೂಯ. ಆ ನಾಲಿಗೆ ವಿಷಯದಲ್ಲಿ 2018ನೇ ವರ್ಷದಲ್ಲಿ ನಾವೇನಿರ್ಬೇಕು, ಬಹಳ ಜಾಗರೂಕರಾಗಿರ್ಬೇಕು. ಹಲ್ಲೆಲೂಯ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಅಲ್ಲಿ ಅವ್ರು ಏನ್ ಮಾಡಿದಂತೆ, ಇಳಿದುಕೊಂಡ್ರು. ಹಲ್ಲೆಲೂಯ. ಅನೇಕ ಶೋಧನೆಗಳು, ವೇದನೆಗಳು ಬರುವಂತ ಸಮಯದಲ್ಲಿ ನಾವು ಇಮ್ಮಿಡಿಯೇಟ್ ಆಗಿ ದೇವರಿಂದ ದೂರವಾಗಿ ಹೋಗುವಂತದ್ದಲ್ಲ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ನಾವು ಸ್ವಲ್ಪ ಹೊತ್ತು ಹಲ್ಲೆಲೂಯ ನಿಂತುಕೊಳ್ಬೇಕಾಗಿದೆ. ದೇವರ ಒಂದು ಸನ್ನಿಧಾನದಲ್ಲಿ ನಾವು ಕೂತ್ಕೊಳ್ಬೇಕಾಗಿದೆ. ದೇವರ ಮಾತುಗಳನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಯಾವುದೋ ಒಂದು ರೋಗ ಬಂದ ಸಮಯದಲ್ಲಿ ನಾವು ದೇವರಿಂದ ದೂರವಾಗುವಂಥದ್ದು ಅಲ್ಲ. ಅನೇಕರು ಯೇಸು ಸ್ವಾಮಿಯನ್ನ ಯಾಕೆ ನಂಬ್ತಾ ಇದ್ದಾರೆ ಅಂದ್ರೆ, ಯಾಕೆ ನಂಬಕತ್ತಾರ ಅನೇಕರು? ಯೇಸು ಸ್ವಾಮಿ ಸ್ವಸ್ಥತೆ ಮಾಡ್ತಾನೆ ಅಂತೇಳಿ. ಹಲ್ಲೆಲೂಯ. ಸ್ವಸ್ಥತೆ ಮಾಡ್ತಾನೆ. ಸ್ವಸ್ಥತೆ ಎಲ್ಲಿವರೆಗೆ ಬೇಕು? ದೇಹ ಇರೋವರೆಗೆ. ದೇಹ ಮಣ್ಣಿಗೆ ಮಣ್ಣಾಗಿ ಹೋಗ್ಬಿಡುತ್ತೆ. ದೇಹ ಸ್ವಸ್ಥತೆ, ಪರಿಪೂರ್ಣವಾಗಿರ್ತಕ್ಕಂಥ ಸ್ವಸ್ಥತೆ ಯಾವುದಕ್ಕೆ ಬೇಕಾಗಿರುವಂಥದ್ದು? ಆತ್ಮಕ್ಕೆ. ಆತ್ಮಕ್ಕೆ ಯಾವ ರೋಗ ಅಂಟಿಕೊಂಡದ? ಪಾಪ ಎನ್ನುವಂತ ರೋಗ. ಹಲ್ಲೆಲೂಯ. ಆ ಪಾಪ ಎನ್ನುವಂತ ರೋಗವನ್ನ ಇಡೀ ಭೂಲೋಕದಲ್ಲಿ ಯಾರಿಂದಲೂ ಕೂಡ ತೆಗೆದು ಹಾಕೋದಕ್ಕೆ ಸಾಧ್ಯವೇ ಇಲ್ಲ. ಹಲ್ಲೆಲೂಯ. ನನ್ನ ಯೇಸು ಮಾತ್ರ ಹೇಳಿದ್ದಾನೆ ಪ್ರಿಯರೇ, ನಾನು ನಿನ್ನ ಪಾಪಗಳನ್ನ ಕ್ಷಮಿಸುತ್ತೇನೆ ಎಂಬುದಾಗಿ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ನಮ್ಮ ಪಾಪಗಳು ಕ್ಷಮಿಸಲ್ಪಡಬೇಕಾದ್ರೆ ಆ ಯೇಸು ಕ್ರಿಸ್ತನಲ್ಲಿ ಮಾತ್ರ. ಅದನ್ನ ತಿಳ್ಕೊಬೇಕು ನಾವು. ಹಲ್ಲೆಲೂಯ. ರೋಗ ಬಂದಾಗ ಬರೋದು, ರೋಗ ಹೋದ ಮೇಲೆ ಹೋಗಿಬಿಡೋದು, ಆಯ್ತು, ಮತ್ತೆ ಬರೋದೇ ಇಲ್ಲ. ಹಲ್ಲೆಲೂಯ. ಈ ಜನವರಿಗೆ ಬಂದವರು ಮತ್ತೆ ನೆಕ್ಸ್ಟ್ ಜನವರಿಗೆ ಬರ್ತಾರೋ ಇಲ್ಲೋ, ಅಥವಾ ದೂರ ಆಗಿ ಬಿಡ್ತಾರೋ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಏನಂದ್ರೆ ಅವ್ರು ಏನ್ ಮಾಡಿದ್ರಂದ್ರೆ ಆ ಸ್ಥಳದಲ್ಲಿ ಇಳಿದುಕೊಂಡ್ರು ಪ್ರಿಯರೇ. ವೇಟ್. ನಾವೇನ್ ಮಾಡ್ಬೇಕಾಗಿದೆ? ತಡಿಬೇಕಾಗಿದೆ. ಕೆಲವೊಂದು ಸಮಯದಲ್ಲಿ ನಾವೇನ್ ಮಾಡ್ಬೇಕಾಗಿದೆ? ಸಹನೆಯಿಂದ ವರ್ತಿಸಬೇಕಾಗಿದೆ ಪ್ರಿಯರೇ. ಹಲ್ಲೆಲೂಯ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅವರು ಸಹನೆಯಿಂದ ವರ್ತಿಸಿದ ಮೇಲೆ, ಅಲ್ಲಿ ದೇವರ ವಾಕ್ಯದಲ್ಲಿದೆ ಪ್ರಿಯರೇ, 2ನೇ ವಚನ ನೋಡ್ರಿ. 3 ದಿನಗಳ ಮೇಲೆ. ಎಷ್ಟು ದಿನ ಅಂತೆ? 3 ದಿನ ಅಲ್ಲೇ ವೇಟ್ ಮಾಡಿದಾರ. 3 ದಿನಗಳಾದ ಮೇಲೆ ಅಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಪಾಳೆಯದ ಎಲ್ಲಾ ಕಡೆಗೂ ಹೋಗಿ ಜನರಿಗೆ, ಯಾಜಕರಾದ ಲೇವಿಯರು ನಿಮ್ಮ ದೇವರಾದ ಯೆಹೋವನ ಒಡಂಬಡಿಕೆಯ ಮಂಜೂಷವನ್ನು ಹೊತ್ತಿರುವುದನ್ನು ಕಂಡ ಕೂಡಲೇ ನೀವು ನಿಮ್ಮ ಸ್ಥಳವನ್ನು ಬಿಟ್ಟು ಅದರ ಹಿಂದೆ ಹೋಗಿರಿ. ಹಲ್ಲೆಲೂಯ. ಯಾಜಕರು ದೇವರ ಸನ್ನಿಧಾನದಲ್ಲಿ ನಿಂತುಕೊಳ್ಳುವಂತವರು. ಅವರು ಮಂಜೂಷದಲ್ಲಿ ಏನಿದೆ? ದೇವರ ಆಜ್ಞೆಗಳಿದಾವೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಆ ಮಂಜೂಷ ಹಿಂಗ್ ಹೊತ್ಕೊಂಡು ಹೋದ್ರೆ ಅದರ ಹಿಂದೆ ಯಾರು ಹೋಗ್ಬೇಕು? ಲೇವಿಯರು. ಆ ಲೇವಿಯರಿಂದ ಯಾರು ಹೋಗ್ಬೇಕು? ಎಲ್ಲಾ ಇಸ್ರಾಯೇಲ್ ಜನರು. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. 2018ನೇ ವರ್ಷದಲ್ಲಿ ನಿಮ್ಮ ಸ್ಪಿರಿಚುವಲ್ ಲೀಡರ್, ನಿಮ್ಮ ಆತ್ಮಗಳನ್ನ ಕಾಯುವಂತವ್ರು ಯಾರಾಗಿದ್ದಾರೆ? ಈ ಒಂದು ಮೃತ್ಯುಂಜಯ ಮಠದ ಯಾಜಕರು ಯಾರಾಗಿದ್ದಾರೆ? ಅವರ ಮಾತುಗಳಿಗೆ ನೀವು ವಿಧೇಯತೆಯನ್ನ ತೋರಿಸುವಂತವರಾಗಿರಿ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಯಾಜಕರಾದ ಲೇವಿಯರೇ ಮೊದಲು ಹೋದ್ರು. ಆಮೇಲೆ ಹಿಂದ್ಗಡೆ ಯಾರು ಹೋಗ್ತಾ ಇದ್ದಾರೆ? ವಿಶ್ವಾಸಿಗಳು ಹೋಗ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯ. ಇವತ್ತಿನ ದಿನದಲ್ಲಿ ಅನೇಕರು ಅಂದುಕೊಳ್ತಾ ಇದ್ದಾರೆ, ಯಾಜಕರ ಗೌರವವನ್ನ ಏನ್ ಮಾಡ್ತಾ ಇಲ್ಲ, ಕೊಡ್ತಾ ಇಲ್ಲ ಪ್ರಿಯರೇ. ಹಲ್ಲೆಲೂಯ. ಯಾರು ಯಾಜಕರಿಗೆ ಕೊಡುವಂತ ಗೌರವವನ್ನು ಕೊಡ್ತಾರೋ ಅವರಿಗೆ ಬರುವಂತ ಪ್ರತಿಫಲವನ್ನು ಅವ್ರು ಏನ್ ಮಾಡ್ತಾರೆ? ಹೊಂದಿಕೊಳ್ತಾರೆ.
ಯಾಜಕರು ಕೂಡ ನಮ್ಮಂಗೆ ಅಂತೇಳಿ ಅಂದುಕೊಂಡಂತವ್ರು ಅವರಿಗೆ ಬರುವಂತ ಪ್ರತಿಫಲನೆ ಬೇರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಯಾಜಕರು ಮುಂದೆ ಹೋದ ಮೇಲೆ ನೀವೇನ್ ಮಾಡ್ಬೇಕು? ಹಿಂದೆ ಹೋಗ್ಬೇಕು. ಅಂದ್ರೆ 2018ನೇ ವರ್ಷದಲ್ಲಿ ದೇವರ ವಾಕ್ಯದ ಪ್ರಕಾರವಾಗಿ ನೀವು ನಡೆಯುವಂತವರಾಗಿರ್ಬೇಕು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದಾದ್ಮೇಲೆ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ನೀವು ನಿಮ್ಮ ಸ್ಥಳವನ್ನು ಬಿಟ್ಟು ಅದರ ಹಿಂದೆ ನೀವು ಹೋಗಿರಿ. ಯಾರ ಹಿಂದೆ ಹೋಗ್ಬೇಕಾಗಿದೆ? ಯಾಜಕರ ಹಿಂದೆ. ಯಾಜಕರ ಹಿಂದೆ ಯಾಕೆ ಹೋಗ್ಬೇಕು? ಯಾಜಕರು ದೇವರ ಮಂಜೂಷವನ್ನ ಹೊತ್ತುಕೊಂಡ ನೋಡ್ತಾ ಇದ್ದೇವೆ ಪ್ರೇರೆ. ಅದೇ ರೀತಿಯಾಗಿ ಆದರೆ ಮತ್ತೆ ಹೇಳ್ತಾ ಇದ್ದಾನೆ, ನಿಮಗೂ ಮಂಜೂಷಕ್ಕೂ ಸುಮಾರು 2,000 ಮೊಳ ಅಂತರವಿರಬೇಕು, ಹತ್ತಿರ ಹೋಗಬಾರದು. ಹೀಗೆ ನೀವು ಹೋಗತಕ್ಕ ಮಾರ್ಗವು ನಿಮಗೆ ಗೊತ್ತಾಗುವುದು, ಆ ಮಾರ್ಗದಲ್ಲಿ ನೀವು ಮುಂಚೆ ಬರಲಿಲ್ಲವಲ್ಲ ಅಂದರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಮತ್ತೆ ಹೇಳ್ತಾ ಇದ್ದಾನೆ, ನಿಬಂಧನೆ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ, ಅದಕ್ಕೆ 2,000 ಮೊಳ ಅಂತರದಲ್ಲಿ ನೀವಿರ್ಬೇಕಂತೆ. ಹಲ್ಲೆಲೂಯಾ, ಅಂತರದಲ್ಲಿ ಇದ್ದು ನೀವು ಹೋಗ್ಬೇಕು. ಯಾಕಂದ್ರೆ ಮುಂದೆ ಬರುವಂತ ದಿನಗಳು ಏನೆಂಬುದಾಗಿ ನಮಗೆ ಗೊತ್ತಿಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. 2018 1ನೇ ತಾರೀಕು 12 ಗಂಟೆ ದೇವರು ಪ್ರವಾದನಾತ್ಮಕವಾಗಿ ಅನೇಕ ಅಂಶಗಳನ್ನು ಏನ್ ಮಾಡಿದ್ದಾರೆ? ಮಾತಾಡಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ, ಕೆಲವು ಅಂಶಗಳು ಎಚ್ಚರಿಕೆಯ ಮಾತುಗಳಾಗಿದ್ರೆ, ಇನ್ನು ಕೆಲವು ಅಂಶಗಳು ಬೃಹದಾಕಾರವಾಗಿರ್ತಕ್ಕಂಥ ಆಶೀರ್ವಾದಗಳನ್ನು ತಂದು ಕೊಡುವಂತ ಅಂಶಗಳಾಗಿದ್ದಾವೆ. ಇನ್ನು ಕೆಲವು ಅಂಶಗಳು ಈ ಒಂದು ನಿಸರ್ಗದಲ್ಲಿ ನಡೆಯುವಂತ ಪ್ರಕೃತಿಯ ವಿಕೋಪಗಳು ಏನಾಗಿದೆ ಎಂಬುದಾಗಿ ದೇವರು ಮಾತಾಡಿದ್ದಾರೆ. ಮುಂದಿನ ವಾರ ಒಂದು ವೇಳೆ ದೇವರ ಚಿತ್ತ ಇರುವುದೇ ಆದರೆ 2017ನೇ ವರ್ಷದಲ್ಲಿ ದೇವರು ಮಾತಾಡಿರ್ತಕ್ಕಂಥ ಪ್ರತಿ ಮಾತುಗಳು ಕೂಡ ನೆರವೇರಿರುವಂತದ್ದನ್ನ ನಾವು ವಿಡಿಯೋ ರೂಪದಲ್ಲಿ ನಾವೇನ್ ಮಾಡೋಣ? ನೋಡೋಣ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರು ಮಾತನಾಡಿರ್ತಕ್ಕಂಥ ಪ್ರತಿ ಮಾತು ಯಾವುದು ಕೂಡ ನಿಷ್ಫಲವಾಗುವುದಿಲ್ಲ. ಹಲ್ಲೆಲೂಯಾ, ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಒಂದು ಮಂಜೂಷಕ್ಕೂ ಆ ಯಾಜಕರಿಗೂ ನಿಮಗೂ ಏನಿರ್ಬೇಕಂತೆ? ಅಂತರವಿರ್ಬೇಕು. ಯಾಕಂದ್ರೆ ಮುಂದೆ ಹೋಗುವಂತವ್ರು ಅವರು ಹೋದಾದ್ಮೇಲೆ, ಯಾಕಂದ್ರೆ ಆ ದಾರಿ ನಮಗೆ ಗೊತ್ತೇ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, 2018 ಎನ್ನುವಂಥದ್ದು ಯಾವುದನ್ನು ತಂದು ಕೊಡುತ್ತೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಡಿಸೆಂಬರ್ 25ನೇ ತಾರೀಕು ನಾವು ಕ್ರಿಸ್ಮಸ್ ಹೆಂಗ ಆಚರಣೆ ಮಾಡ್ತೇವೆ ಅಂತೇಳಿ ಗೊತ್ತಿದೆನಾ? ಹಲ್ಲೆಲೂಯಾ, ಕ್ಯಾನ್ ಎನಿವನ್ ಪ್ರಿಡಿಕ್ಟ್ ದ ಕ್ರಿಸ್ಮಸ್ ಡಿಸೆಂಬರ್ 25, 2018? ಯಾರಾದ್ರೂ ನೀವು ಪ್ರಿಡಿಕ್ಟ್ ಮಾಡ್ತೀರಾ ಹಿಂಗೇ ನಡೀತು ಅಂತ ಹೇಳಿ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರವಾಗಿ ಪ್ರಿಯರೇ, ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಏನಂದ್ರೆ ಮುಂದೆ ಬರುವಂತ ದಿನಗಳು ಹೆಂಗಿದ್ದಾವಂತೇಳಿ ನಮಗೆ ಗೊತ್ತಿಲ್ಲ. ಆದ್ರೆ ಯಾಜಕರು ನಿಮ್ಮ ಮುಂದೆ ಅವರು ಹೊತ್ತುಕೊಂಡಿರ್ತಕ್ಕಂಥ ಮಂಜೂಷವನ್ನು ನೀವು ಫಾಲೋ ಮಾಡೋದೇ ಆದ್ರೆ ಅಲ್ಲಿ ಆಗುವಂತ ಘಟನೆಗಳು ಏನಾಗಿದ್ದಾವೆ ಮುಂದಿನ ವಚನಗಳಲ್ಲಿ ನಾವು ನೋಡೋಣ ಪ್ರಿಯರೇ. ಅದೇ ರೀತಿಯಾಗಿ ಇನ್ನೊಂದು ಹೇಳ್ತಾ ಇದ್ದೇನೆ ನೋಡ್ರಿ, ನಿಮ್ಮನ್ನು ನೀವು ಶುದ್ಧ ಮಾಡಿಕೊಳ್ಳಿರಿ, ಯೆಹೋವನು ನಾಳೆ ನಿಮ್ಮ ಮಧ್ಯದಲ್ಲಿ ಅದ್ಭುತಗಳನ್ನು ನಡೆಸುವನು ಎಂದು ಹೇಳಿದನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಪರಿಶುದ್ಧತೆ ಇಲ್ಲದೆ ಯಾರು ಕೂಡ ದೇವರನ್ನ ಕಾಣೋದಕ್ಕೆ ಸಾಧ್ಯವೇ ಇಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. 2017ನೇ ವರ್ಷದಲ್ಲಿ ಒಂದು ವೇಳೆ ಇನ್ನು ಪಾಪದ ಸ್ಥಿತಿಯಲ್ಲಿ ಇದ್ದು ನೀನು ದೇವರನ್ನ ಆರಾಧನೆ ಮಾಡಿದೆಯೇನು, ಈ 2018ನೇ ವರ್ಷದಲ್ಲಿ ಪರಿಪೂರ್ಣವಾಗಿ ನಿನ್ನನ್ನು ಏನ್ ಮಾಡಿಕೊಂಡು ದೇವರಿಗೆ ಒಪ್ಪಿಸಿಕೊಡ್ಬೇಕಾಗಿದೆ. ಹಲ್ಲೆಲೂಯಾ, ಸ್ಯಾಂಕ್ಟಿಫಿಕೇಶನ್ ಇಸ್ ಮಸ್ಟ್. ಹಲ್ಲೆಲೂಯಾ, ಪರಿಶುದ್ಧತೆ ಎನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು ಪ್ರಿಯರೇ. ಆ ಪರಿಶುದ್ಧತೆಯಿಂದ ನೀವೇನ್ ಮಾಡ್ರಿ? ಇರುವುದೇ ಆದ್ರೆ ದೇವರ ವಾಕ್ಯ ಹೇಳುತ್ತದೆ, ನಿಮ್ಮ ಜೀವಿತದಲ್ಲಿ ದೇವರ ಅದ್ಭುತಗಳನ್ನ ಮಾಡುವಂತ ಆತನಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಮಾತಿನಲ್ಲಿ ಪರಿಶುದ್ಧತೆ, ನಡತೆಯಲ್ಲಿ ಪರಿಶುದ್ಧತೆ, ಕ್ರಿಯೆಯಲ್ಲಿ ಪರಿಶುದ್ಧತೆ. ಹಲ್ಲೆಲೂಯಾ, ಆಯ್ತವಾರ ಮಾತ್ರ ಭಕ್ತರಲ್ಲ ನಾವು. ಯಾವಾಗ ಭಕ್ತರು? ನಾವು ಸೋಮವಾರದಿಂದ ಹಿಡಿದು ಆಯ್ತವಾರ ಬರುವವರೆಗೂ ಕೂಡ ನಾವು ದೇವರ ಭಕ್ತರೇ ಆಗಿರಬೇಕು. ಹಲ್ಲೆಲೂಯಾ, ಚರ್ಚ್ನಾಗಿದ್ದಾಗ ಮಾತ್ರ ನಾವು ದೇವ್ರ ಭಕ್ತರಾಗಿರೋದಲ್ಲ. ಇಲ್ಲಿ ಅಯ್ಯರ್ ನೋಡ್ತಾರ, ಬೈತಾರ ಅಂತೇಳಿ ನಾವು ದೇವರ ಒಂದು ಭಕ್ತಿಯನ್ನ ಇಲ್ಲಿ ತೋರಿಸಿದ್ರೆ, ಹೊರಗಡೆ ಹೋದಂಥ ಸಮಯದಲ್ಲಿ ದೇವರು ಯಾವಾಗಲೂ CC ಕ್ಯಾಮ್ರಾ ನಿಮ್ಮ ಮ್ಯಾಲೇನೆ ಇರುತ್ತದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅಕಾರ್ಡಿಂಗ್ ಟು ದ ವರ್ಸಸ್, ಮತ್ತೆ ಸತ್ಯವೇದದ ಪ್ರಕಾರವಾಗಿ ಆ CC ಕ್ಯಾಮ್ರಾದಿಂದ ಯಾರು ಕೂಡ ತಪ್ಪಿಸ್ಕೊಳಕ ಆಗಲ್ಲ. ಗುಡ್ಡದ ಕೆಳಗೆ ಹೋಗಿ ಬಗ್ಗಿದ್ರು ಕೂಡ ಆ ಗುಡ್ಡನ್ನೆಲ್ಲವನ್ನ ಟ್ರಾನ್ಸ್ಪರೆಂಟ್ ಮಾಡಿ CC ಕ್ಯಾಮ್ರಾ ಏನ್ ಮಾಡುತ್ತದ? ಕ್ಯಾಪ್ಚರ್ ಮಾಡುತ್ತ. ಹಲ್ಲೆಲೂಯಾ, ಎಲ್ಲಿ ಹೋದ್ರು ಕೂಡ ಏನಾಗಲ್ಲ, ತಪ್ಪಿಸ್ಕೊಳ್ಳಕ್ಕೆ
ಸಾಧ್ಯ ಇಲ್ಲ. ದೇವರ ಕಣ್ಣದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರವಾಗಿಯೇ ಪರಿಶುದ್ಧತೆಯಿಂದ ನೀವು ಏನ್ ಮಾಡ್ಬೇಕಾಗಿದೆ? 2018ನೇ ವರ್ಷದಲ್ಲಿ ಜೀವಿಸಬೇಕಾಗಿದೆ. ಒಂದು ದೃಢವಾಗಿರ್ತಕ್ಕಂಥ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗಿದೆ ಪ್ರಿಯಳೇ. ಹಾಗೆ ಮುಂದೆ ಹೇಳ್ತಾ ಇದ್ದನ್ನು ನೋಡ್ರಿ. ಮತ್ತು ಯಾಜಕರಿಗೆ ಒಡಂಬಡಿಕೆ ಮಂಜೂಷವನ್ನು ಹೊತ್ತುಕೊಂಡು ಜನರ ಮುಂದಾಗಿ ನಡೆದು ಒಳೆ ದಾಟಿರಿ ಎಂದು ಆಜ್ಞಾಪಿಸಲು ಅವರು ಆ ಮಂಜೂಷವನ್ನು ಹೊತ್ತುಕೊಂಡು ಅವರ ಮುಂದಾಗಿ ಹೋದರು. ಹಲ್ಲೆಲೂಯಾ. ಆಗ ಯೆಹೋಶುವನಿಗೆ, ನಾನು ಇಂದಿನಿಂದ ನಿನ್ನನ್ನು ಇಸ್ರಾಯೇಲರ ಮುಂದೆ ಘನಪಡಿಸುವೆನು. ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲು ಇರುವೆನೆಂದು ಅವರಿಗೆ ಗೊತ್ತಾಗುವುದು. ಒಡಂಬಡಿಕೆ ಮಂಜೂಷವನ್ನು ಹೊತ್ತ ಯಾಜಕರು ಯೋರ್ದಾನ್ ಹೊಳೆಯ ಅಂಚಿಗೆ ಬಂದ ಕೂಡಲೇ ಅಲ್ಲೇ ನಿಲ್ಲಬೇಕೆಂದು ಆಜ್ಞಾಪಿಸು ಎಂದು ಹೇಳಿದನು. ಆಗ ಯೆಹೋಶುವನು ಇಸ್ರಾಯೇಲರಿಗೆ, ಇಲ್ಲಿ ಬಂದು ನಿಮ್ಮ ದೇವರಾದ ಯೆಹೋವನ ಮಾತುಗಳನ್ನ ಕೇಳಿರಿ ಎಂಬುದಾಗಿ. ಹಲ್ಲೆಲೂಯಾ. ಅಲ್ಲಿ ಏನಿದೆ? ಅಡ್ಡಗೋಡೆ ಇದೆ. ಏನಿದೆ? ಹೊಳೆ ಅಡ್ಡ ಐತಿ. 2 ಮೈಲು ತುಂಬವಾಗಿ ಹರಿಯುವಂತ ಒಂದು ದೊಡ್ಡದಾಗಿರ್ತಕ್ಕಂಥ ಹೊಳೆ. ಅದ್ರ ಹೆಸರೇನು? ಯೋರ್ದಾನ್ ಹೊಳೆ. ಆ ಹೊಳೆಯ ಹತ್ತಿರಕ್ಕೆ ಬಂದಾಗ ನೀವೇನ್ ಮಾಡ್ಬೇಕು? ಯಾಜಕರಾದವರಲ್ಲಿ ನೀವು ನಿಂತ್ಕೊಳ್ಬೇಕು. ಏನ್ ಮಾಡ್ಬೇಕಾಗಿದೆ? ನಿಂತ್ಕೊಳ್ಬೇಕು. ಯಾಕಂದ್ರೆ ದೇವರು ವಾಗ್ದಾನ ಮಾಡಿರ್ತಕ್ಕಂಥ ದೇಶಗಳು ಎಲ್ಲಿದಾವ? ಆ ಹೊಳೆ ದಾಟಿದ ಮೇಲೆ ಇದಾವ. ಎಲ್ಲಿದಾವ? ಆ ಹೊಳೆ ದಾಟಬೇಕು ಇವರು. ಆ ಹೊಳೆ ದಾಟಿದ ಮೇಲೆ ಹಂಗೆ ಸಿಗಲ್ಲ. ಅಲ್ಲಿ ಈಗಾಗಲೇ 7 ಜನರು ಅದನ್ನ ಆಕ್ರಮಣ ಮಾಡ್ಕೊಂಡ್ಬಿಟ್ರ. ಯಾರು? ಅಕ್ರಮ ಸಕ್ರಮ ಅಂತ ಹೇಳಿ ಬಂದವ. ಕೇಳಿರಲ್ಲ? ಅಕ್ರಮ ಸಕ್ರಮ ಅಂದ್ರೆ ಏನು? ಅಕ್ರಮ ಜಾಗದಾಗ ಇರ್ತಾರಲ್ಲ, ಅದ್ರಂಗ ದೇವರಿಗಿರ್ತಕ್ಕಂಥ ಭೂಮಿ, ದೇವರು ವಾಗ್ದಾನ ಮಾಡಿದಂತ ಭೂಮಿಯಲ್ಲಿ ಅಕ್ರಮ ಮಾಡ್ಕೊಂಡಾರ. 7 ಬೇರೆ ಬೇರೆ ಕುಲದವರು, 7 ಬೇರೆ ಬೇರೆ ಜಾತಿಯವರು ಏನ್ ಮಾಡ್ಯಾರ? ಅಕ್ರಮ ಮಾಡ್ಕೊಂಡಾರ. ಅವ್ರನ್ನ ನೀವೇನ್ ಮಾಡ್ಬೇಕು? ಓಡಿಸ್ಬೇಕು. ನೀವು ಓಡಿಸೋದ್ ಬೇಕಾಗಿಲ್ಲ. ನೀವು ನಂಬಿಕೆಯಿಂದಿದ್ರೆ ನಾನೇ ಏನ್ ಮಾಡ್ತೀನಿ? ಓಡಿಸ್ತೀನಿ ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆ ಹೊಳೆಯ ಅಂಚಿಗೆ ಯಾವಾಗ ಯಾಜಕರು ಬಂದ್ರು ಅಲ್ಲೇ ನಿಂತುಕೋ ಅಂತೇಳಿ ದೇವ್ರು ಏನ್ ಮಾಡಿದ್ರು? ಯಾರಿಗೆ ಹೇಳಿದ್ರು? ಯೆಹೋಶುವನಿಗೆ ಹೇಳಿದ್ರು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. 2018 ಆ ಹೊಳೆಯೋಪಾದಿಯಲ್ಲಿಯೇ ನಮಗಿದೆ. ಆ ಕಡೆ ಆಶೀರ್ವಾದ ಅದಾವ, ಆದ್ರೂ ಹೊಳೆ ದಾಟ್ಬೇಕು. ನಾವು ಏನ್ ಮಾಡ್ಬೇಕು? ಹೊಳೆ ದಾಟಬೇಕು. ಹೊಳೆ ದಾಟಿದ್ಮೇಲೆ ಇನ್ನು ಬೇರೆ ಆಕ್ರಮಣ ಮಾಡ್ಕೊಂಡಿರ್ತಾರೆ ಆಶೀರ್ವಾದವನ್ನ. ಅವ್ರನ್ನ ನಾವೇನ್ ಮಾಡ್ಬೇಕು? ದೂರ ಹಾಕ್ಬೇಕು ಅವ್ರನ್ನ. ಹಲ್ಲೆಲೂಯಾ. ದೂರ ಹೆಂಗಾಗ್ತೀವಿ ನಾವು? ಪ್ರಾರ್ಥನೆ ಮೂಲಕ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆ ಒಡಂಬಡಿಕೆಯನ್ನ ಮಂಜೂಷನ ಮತ್ತು ಯಾಜಕರು ಯೋರ್ದಾನ್ ಹೊಳೆಯ ಅಂಚಿನ ಬಂದ ಕೂಡಲೇ ಅಲ್ಲೇ ನಿಲ್ಲಬೇಕೆಂದು ಆಜ್ಞಾಪಿಸಿ ಎಂದು ಹೇಳಿದನು. ಆಗ ಯೆಹೋಶುವನು ಇಸ್ರಾಯೇಲರಿಗೆ, ಇಲ್ಲಿ ಬಂದು ನಿಮ್ಮ ದೇವರಾದ ಯೆಹೋವನ ಮಾತುಗಳನ್ನು ಕೇಳಿರಿ. ಚೈತನ್ಯ ಸ್ವರೂಪನಾದ ದೇವರು ನಿಮ್ಮ ಮಧ್ಯದಲ್ಲಿ ಇರುತ್ತಾನೆಂಬುದು ಆತನು ಕಾನಾನ್ಯರು, ಹಿತ್ತಿಯರು, ಹಿವ್ವಿಯರು, ಪೆರಜಿಯರು, ಗಿರ್ಗಾಶಿಯರು, ಅಮೋರಿಯರು, ಯಬೂಸಿಯರು ಇವರನ್ನೆಲ್ಲ ನಿಮ್ಮ ಮುಂದೆ ತಪ್ಪದೆ ಹೊರಡಿಸುವನೆಂಬುದು ನಿಮಗೆ ಗೊತ್ತಾಗುವುದು. ಹೇಗೆಂದರೆ ಸರ್ವಲೋಕದ ಒಡೆಯನ ಒಡಂಬಡಿಕೆಯ ಮಂಜೂಷವು ನಿಮ್ಮ ಮುಂದಾಗಿ ಹೋಗಿ ಯೋರ್ದಾನಿನಲ್ಲಿ ಇಳಿಯುವುದು. ನೀವಾದರೂ ಇಸ್ರಾಯೇಲ್ ಕುಲಗಳಿಗೆ ಕುಲಕ್ಕೆ ಒಬ್ಬರಂತ 12 ಮಂದಿಯನ್ನು ಆರಿಸಿಕೊಳ್ಳಿರಿ. ಸರ್ವಲೋಕದ ಒಡೆಯನಾದ ಯೆಹೋವನ ಒಡಂಬಡಿಕೆ ಮಂಜೂಷವನ್ನು ಹೊರುವ ಯಾಜಕರು ತಮ್ಮ ಕಾಲುಗಳನ್ನು ಯೋರ್ದಾನ್ ಹೊಳೆಯ ನೀರಲ್ಲಿ ಇಡುತ್ತಲೇ ಮೇಲಿನಿಂದ ಬರುವ ನೀರು ಮುಂದೆ ಹೋಗದೆ ಅಲ್ಲೇ ರಾಶಿಯಾಗಿ ನಿಂತುಕೊಳ್ಳುವುದು ಎಂದು ತಿಳಿಸಿದನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ಮಾತುಗಳನ್ನು ಯೆಹೋಶುವ ಯಾಜಕರಿಗೆ ತಿಳಿಸ್ತಾ ಇದ್ದಾನೆ. ಏನಂತ ತಿಳಿಸ್ತಾ ಇದ್ದಾನೆ ಪ್ರಿಯರೇ? ಯೇಸು ಸ್ವಾಮಿಯ ವಿಗ್ರಹವನ್ನು ಹೊತ್ಕೊಂಡು ಹೋಗಿ ಕಾಲಿಟ್ರಪ್ಪ ಅಂದ್ರೆ ಏನಾಗುತ್ತೆ ಅಂತೇಳಿ ತಿಳಿಸ್ಲಿಲ್ಲ ಅಲ್ಲಿ. ಹಲ್ಲೆಲೂಯಾ. ಮರಿಯಮ್ಮನ ವಿಗ್ರಹ ಹೊತ್ಕೊಂಡು ಹೋಗಿ ಕಾಲಿಟ್ರ ನೀರು ಸರಿತೇವೆ ಅಂತೇಳಿ ಅಲ್ಲಿ ತಿಳಿಸ್ಲಿಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸತ್ಯವೇದ ಹೇಳುತ್ತೆ ಪ್ರಿಯರೇ ಏನೆಂಬುದಾಗಿ, ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಡೆ ನೀರಿನಲ್ಲಾಗಲಿ ಇರುವ ಯಾವುದರ ರೂಪವನ್ನು ನೀವು ಮಾಡಿಕೊಳ್ಳಬಾರದು, ಅವುಗಳಿಗೆ ಅಡ್ಡ ಬೀಳಲುಬಾರದು, ಪೂಜೆ ಮಾಡಲೂಬಾರದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸತ್ಯವೇದದಲ್ಲಿ ಲಿಖಿತವಾಗಿರುವಂತ ಮಾತುಗಳನ್ನ ಹೇಳ್ತಾ ಇರುವಂತದ್ದು. ಹಲ್ಲೆಲೂಯಾ. ಆ ದೇವರೇ ತನ್ನ ರೂಪವನ್ನೇ ಮಾಡ್ಕೋಬೇಡ ಅಂತ ಹೇಳಿದಾನಂದ್ರಿ ಆತನು ಎಷ್ಟು ಪರಿಶುದ್ಧನಾಗಿರ್ಬೋದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆ ಪರಿಶುದ್ಧನಾಗಿರುವಂತ ದೇವರ ರೂಪವನ್ನು ಮಾಡಿಕೊಳ್ಳೋದಕ್ಕೆ ಪಾಪದಿಂದ ತುಂಬಿದಂತ ಮಾನವರ ಕೈಯಿಂದ ಆಗುತ್ತಾ? ಆಗೋದಿಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದೇ ರೀತಿಯಾಗಿ ವೇದಗಳಲ್ಲಿ ಒಂದು ಮಾತಿರುತ್ತೆ ಪ್ರಿಯರೇ, ದೇವರು ಆತ್ಮ ಸ್ವರೂಪ. ಆತನಿಗೆ ಏನಿಲ್ಲಂತ ಆತನಿಗೆ ಚಿತ್ರ ಎನ್ನುವಂಥದ್ದು ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ,
ಪ್ರೈಸ್ ಲಾರ್ಡ್. ನೆಕ್ಸ್ಟ್ ವೀಕ್ ಅದನ್ನ ಆ ಒಂದು ವಾಕ್ಯವನ್ನು ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಯಾವಾಗ ಯಾಜಕರು ಏನ್ ಮಾಡ್ತಾರಂತೆ, ಮುಂದೆ ಹೊತ್ಕೊಂಡು ಹೋದಂತ ಸಮಯದಲ್ಲಿ ಹಿಂದ್ಗಡೆ ವಿಶ್ವಾಸಿಗಳು ಏನ್ ಮಾಡ್ಬೇಕಂತೆ, ಅವರ ಹಿಂದ್ಗಡೆ ನಾವು ಹೋಗ್ಬೇಕಂತೇಳಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆಯ್ತು, ಹೇಳಿದ್ರು, ಬಂದ್ರು, ಎಲ್ಲರೂ ಹೊತ್ಕೊಂಡ್ರು. ಇವರು ಹೊತ್ಕೊಂಡು ಆ ಒಂದು ಆಶೀರ್ವಾದ ಅದ್ಭುತ ಎನ್ನುವಂಥದ್ದು ಬರೀ ಮಾತನಾಗಿರ್ಬೇಕಾ ಅಥವಾ ಕ್ರಿಯೆಯಲ್ಲಿರ್ಬೇಕಾ? ಹಲ್ಲೆಲೂಯಾ. ಮಿರಾಕಲ್ ಅಂತ ಹೇಳ್ತೀವಲ್ಲ, ಬರೀ ಬಾಯಿಲಿಂದ ಮಿರಾಕಲ್ಲ, ಅಥವಾ ಮಿರಾಕಲ್ ಆಗಿದ್ದು ಸಾಕ್ಷಿಯಾಗಿ ದೃಢವಾಗಿರ್ಬೇಕಾ? ಸಾಕ್ಷಿಯಾಗಿ ದೃಢವಾಗಿದ್ರೆ ಅದಕ್ಕೆ ಏನಂತ ಹೇಳ್ತೀವಿ ನಾವು? ಮಿರಾಕಲ್, ಅದ್ಭುತ ಎಂಬುದಾಗಿ ಹೇಳ್ತೀವಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಮೃತ್ಯುಂಜಯ ಮಠದ ಮೂಲಕವಾಗಿ ದೇವರು ಎಷ್ಟೋ ಅದ್ಭುತಗಳನ್ನ ಮಾಡಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸತ್ತಂತವರು ಬದುಕಿದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಎಷ್ಟೋ ರೋಗಿಗಳು ಸ್ವಸ್ಥತೆಯನ್ನ ಹೊಂದಿದ್ದಾರೆ. ಹಲ್ಲೆಲೂಯಾ. ಸತ್ತಂತವ್ರು ಬದುಕ್ಯಾರ, ಇವತ್ತು ಫಸ್ಟ್ ಕೇಳಕತ್ತೀವ್ರಿ ಅಂತೇಳಿ ಅನ್ಕೊಳಕತ್ತೀರಿ ಏನೋ ನೀವು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸಾಕ್ಷಿಗಳು ಬೇಕಂದ್ರೆ ಮತ್ತೆ ಸಾಕ್ಷಿಗಳನ್ನು ಕೂಡ ಇಲ್ಲಿ ನಾವು ಕರೆದುಕೊಂಡು ಬರ್ತೀವಿ. ಹಲ್ಲೆಲೂಯಾ. ಅಚ್ಚುವಳ್ಳಿ ಒಬ್ಬ ಮುದೇಕಿ ಸತ್ತಾಳ ಅಂತೇಳಿ ಎಲ್ಲ ಚಟ್ಟ ಗಿಟ್ಟ ರೆಡಿ ಮಾಡ್ಬೇಕಂತೇಳಿ ಎಲ್ಲೆಲ್ಲೋ ಇರುವಂತವ್ರು ಬಂದ್ರು. ಬಂದ ಸಮಯದಾಗ ಪ್ರಾರ್ಥನೆಯಲ್ಲಿ, ಶುಕ್ರವಾರ ಅನ್ಕೊಂತೀನಿ, ಪ್ರಾರ್ಥನೆಯಲ್ಲಿ ಇರ್ಬೇಕಾದ್ರೆ ಕಾಲ್ ಬಂತು, ಹಿಂಗ ಮುದೇಕಿ ಇದಾಗ್ಬಿಟ್ಟಲ್ರಿ, ಪ್ರೇಯರ್ ಮಾಡ್ರಿ ಅಂತೇಳಿ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿದ ತಕ್ಷಣ ಏನಾಯ್ತು? ಓದ ಜೀವ ಏನು ಮರಳಿ ಬಂತು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇದು ಒಂದು ಅಪ್ಪ ವೈದ್ಯಕೀಯ ಸೇವೆ ಮಾಡುವ ಸಮಯದಲ್ಲಿ ತಿಮ್ಮಾಪುರಕ್ಕೆ ಹೋಗ್ತಾ ಇದ್ರು ಪ್ರಿಯರೇ. ಅಲ್ಲಿ ಅಯ್ಯಪ್ಪ ಎನ್ನುವಂತ ಹುಡುಗ, ಎಲ್ಲ ಡಾಕ್ಟರ್ ಕಡೆಗೆ ಹೋಗಿದ್ರ, ಹೊಟ್ಟೆ ಉಬಾರು, ಉಳಿಯೋದಿಲ್ಲ, ಬಳ್ಳಾರಿಗೆ ಹೋದ್ರು ಉಳಿಯಲ್ಲ, ಎಲ್ಲಿಗೆ ಹೋದ್ರು ಉಳಿಯಲ್ಲ ಅಂತ ಹೇಳಿದಾರ. ಹೇಳಿದಾಗ ಕೊನೆಯ ಜೀವ ಅವರ ಮಗನ ಹೆಸರು ಅಯ್ಯಪ್ಪ, ತಂದೆ ಹೆಸರು ಅಯ್ಯಪ್ಪ ನಾಯಕ್. ಆ ಹುಡುಗ ನೀವು ಅವಾಗ ನೋಡಿರ್ತೀರಿ, ಸೈಕಲ್ ಹಾಕೊಂಡು ಅಮಾಸ್ ಪ್ರೇಯರಿಗೆ ಬರ್ತಿದ್ದ, ರಗ್ ಹಿಡ್ಕೊಂಡ್ ಬರ್ತಿದ್ ನೋಡಿ. ಆ ಹುಡುಗ ಇಂದ ಅಮಾಸ್ ನೈಟ್ ಪ್ರೇಯರಿಗೆ ಬಂದವ್ರು ನೋಡಿರ್ತೀರಿ ನೀವು. ಆ ಹುಡುಗ ಎಷ್ಟು ವರ್ಷ? 3 ವರ್ಷ 2 ವರ್ಷ. ಆ ಹುಡುಗ 3 ವರ್ಷ ಇದ್ದಾಗ ಹೊಟ್ಟೆ ಉಬ್ಬರಾಗ್ಬಿಡ್ತು. ಅವಾಗ ಆತ ಕೇಳೋಣ, ಯಾರ ಕುರಿತಾಗಿ ಕೇಳೋಣ? ಏಸಪ್ಪನ ಕುರಿತಾಗಿ ಕೇಳೋಣ. ಅವಾಗ ಅಪ್ಪನವ್ರು ಇನ್ನ ಸೇವೆಯಲ್ಲಿ ಇದ್ದಾಗಲೂ ಕೂಡ ಮೆಡಿಕಲ್ ಏನ್ ಮಾಡ್ತಾ ಇದ್ರು ಪ್ರಿಯರೇ, ಟ್ರೀಟ್ಮೆಂಟ್ ಕೊಡೋದಕ್ಕೋಸ್ಕರವಾಗಿ ಆ ಒಂದು ತಿಮ್ಮಾಪುರ ಗ್ರಾಮಕ್ಕೆ ಹೋಗ್ತಾ ಇದ್ರು. ಹೋಗುವಂತ ಸಮಯದಲ್ಲಿ ಕೊನೆಯ ಸ್ಥಿತಿ ಎಲ್ಲಿ? ಸಿಂಧನೂರು ಸಹನಾ ಹಾಸ್ಪಿಟ್ಲ್ ಅಲ್ಲಿ ಕೇಳಿದಾರ, ಬಳ್ಳಾರಿಗೆ ಹೋಗ್ಬಿಡ್ರಿ ಅಂತ ಹೇಳಿದ್ರಂತೆ ಡಾಕ್ಟ್ರು. ಎಲ್ಲಿಗೆ? ಬಳ್ಳಾರಿಗೆ ಹೋಗ್ಬಿಡ್ರಿ ಅಂತ ಹೇಳಿದ್ರಂತ. ಹೇಳಿದಾಗ ಅವರು ಕೇಳಾರ, ಬೇಸ್ ಎಂಕ್ವೈರಿ ಮಾಡ್ಯಾರ, ಮಗು ಉಳಿತಾ ಇಲ್ರಿ, ಒಂದ್ ಮಾತು ಹೇಳ್ರಿ ಅಂತ ಹೇಳಿದಾಗ, ಏನೋ 3 ದಿನ, ಎಷ್ಟು 3 ದಿನ ಉಳಿಬೇಕಾದ್ರೆ ರಗಡು ಹೊಟ್ಟೆ ಉಟ್ಬಿಟ್ಟದ, ಮಗು ಏನಾಗುತ್ತೆ, ಖಂಡಿತವಾಗಿ ಡೆತ್ ಆಗುತ್ತೆ ಅಂತೇಳಿ ಯಾರು ಸರ್ಟಿಫೈಡ್ ಮಾಡಿದ್ರು? ಅಲ್ಲಿ ಹಾಸ್ಪಿಟ್ಲಲ್ಲಿ ಇರ್ತಕ್ಕಂಥವ್ರು. ಹಲ್ಲೆಲೂಯಾ. ಅವಾಗ 3 ದಿನ, 3ನೇ ದಿನ ಅಪ್ಪನವ್ರು ಎಲ್ಲಿಗೆ ಹೋಗಿದಾರ? ತಿಮ್ಮಾಪುರಕ್ಕೆ ಹೋಗಿದ್ದಾರೆ ಪ್ರಿಯರೇ. ಓದೊಂದ್ ಸಮಯದಾಗ ಹೊರಗಡೆ ಹಾಕಿದಾರಂತೆ ಮಗುವನ್ನ. ಲಾಸ್ಟ್ ಕೊನೆ ಸ್ಟೇಜ್ನಾಗ ಹೆಂಗಿರುತ್ತೆ ಸಾವು ನೋಡಿದಂತವ್ರು ಇದ್ರಿ. ನಾನು ನಮ್ಮ ತಾತನೊಬ್ಬತ್ನೇ ನೋಡಿದ್ದು ಆ ಥರ ಆದಂತ ಸಮಯದಲ್ಲಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆ ಒಬ್ಬ ಮಗು ಕೂಡ ಕೊನೆ ಸ್ಟೇಜ್ ಅಲ್ಲಿ ಇದ್ದಂತ ಸಮಯದಲ್ಲಿ ಆ ತಂದೆ ಯಾವುದೋ ಒಂದು ವಿಶ್ವಾಸದಿಂದ ಅಯ್ಯರ್ ಕಡೆಗೆ ಬಂದಿದ್ದಾರೆ ಪ್ರೇಯರೇ. ಮೆಡಿಕಲ್ಗೋಸ್ಕರ ಹೋದಂತ ಸಮಯದಲ್ಲಿ ಅಯ್ಯರ್ ಬಂದು ಪ್ರೇಯರ್ ಮಾಡ್ರಿ ಒಂದ್ಸರಿ ಅಂದಂತ ಸಮಯದಾಗ ಅವಾಗ ಅಲ್ಲಿರುವಂಥವ್ರು ಮಾತಾಡ್ಕೊಂಡ್ರಂತ, ಮಗ ಹೋಗ್ಯಾನ, ಮತ್ತೆ ಕರಕ್ ಹೋಗಿದ್ದಪ್ಪ ನೀನು ಡಾಕ್ಟ್ರನ ಅಂತಂದ್ರಂತ. ಹಲ್ಲೆಲೂಯಾ. ಮಗು ಹೋಗ್ಬಿಟ್ಟದ, ಮತ್ತೆ ಕರೆಯಕ್ ಬಂದ್ರಿ ನೀವು ಡಾಕ್ಟ್ರನ ಅಂದ್ರಂತ. ಅವಾಗ ಅಪ್ಪ ಹೋಗಿದಾರ, ಪ್ರಾರ್ಥನೆ ಮಾಡೋಣ ಅಂತೇಳಿ ಏನ್ ಮಾಡಿದಾರಂತ? ಪ್ರಾರ್ಥನೆ ಮಾಡಿದ್ದಾರೆ ಪ್ರೇಯರ್. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡುವಂತ ಸಮಯದಲ್ಲಿ ಆ ಮಗು ಎದ್ದು ಕುಂತ್ಕೊಂಡಂತೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇದು ಸುಮ್ಮನೆ ಚಪ್ಪಾಳೆ ಹೊಡೆಸ್ಕೊಳ್ಳೋ ಸಲುವಾಗಿ ಹೇಳ್ತಾ ಇಲ್ಲ. ಇದು ಚಪ್ಪಾಳೆ ಹೊಡೆಸ್ಕೊಳ್ಬೇಕು ಅಂತೇಳಿ ಹೇಳ್ತಾ ಇಲ್ಲ, ಇದು ಸತ್ಯ. ಹಲ್ಲೆಲೂಯಾ. ಈ ಒಂದು ವಾಕ್ಯ ಹೇಳುವಂತ ಸಮಯದಲ್ಲಿ ಪ್ರಿಯರೇ, ಇನ್ನೊಬ್ರು ಎದ್ದು ದೊಡ್ಡಿ ಈ ವಾಕ್ಯ ಎಲ್ಲಿ ಬೆಳಗು ಯಾವ್ರು ಗಿಣಿವಾರದಲ್ಲಿ ಈ ವಾಕ್ಯ ಹೇಳ್ತಾ ಇರ್ಬೇಕಾದ್ರೆ ಅವಾಗ ನಾಗರಾಜ್, ನಮ್ಮ ಹುಡುಗ ನೋಡಿ ನಾಗರಾಜ್ ಹುಡುಗನ, ಆ ಹುಡುಗ ಕೂಡ ಸಾಯುವಂತ ಸ್ಥಿತಿಯಲ್ಲಿದ್ದಂತೆ, ಪ್ರಾಣ ಹೋಗಿದೆ ಅಂದ್ರಂತೆ ಡಾಕ್ಟರ್.
ಹಲ್ಲಲ್ಯ. ಅವ್ರ ಅಮ್ಮ ಬಂದು ಕಣ್ಣೀರಿನಿಂದ ಹೇಳಿದ್ರು ನಮ್ಮ ಮಗನು ಕೂಡ ಆ ರೀತಿ ಆಗಿತ್ತಪ್ಪ ಅಂತೇಳಿ. ಅದೇ ರೀತಿಯಾಗಿ ಮೊನ್ನೆ 2017 ಡಿಸೆಂಬರ್ ಆ ಸಮಯದಲ್ಲಿ ನಮ್ಮ ಸೇವೆ ಮಾಡುವಂತ ಹುಡುಗ ಸಣ್ಣದರಿಗೆ ಕರೆಂಟ್ ಹಿಡಿದ ಆ ಹುಡುಗ ಕೂಡ ಏನಾಗಿದ್ದ ಅಮ್ಮ ಹೊರಗೆ ಬಿದ್ದಿತ್ತು, ಎಲ್ಲ ಆಗಿತ್ತು. ಹೋಗಿ ಪ್ರಾರ್ಥನೆ ಮಾಡಿದ ಮೇಲೆ ಮರು ಜೀವ ಬಂತು. ಹಲ್ಲಲ್ಯ. ಪ್ರೈಸ್ ದಿ ಲಾರ್ಡ್. ಕೇವಲ ಇಲ್ಲಿ ಮಾತ್ರ ಅಲ್ಲ ಪ್ರಿಯರೇ, ದೇವರು ಚರಿತ್ರೆಯಲ್ಲಿಯೂ ಮಾಡಿದ್ದಾನೆ, ತನ್ನನ್ನು ನಂಬಿದಂತ ಮಕ್ಕಳ ಜೀವಿತದಲ್ಲಿ ಕೂಡ ಮಾಡಲು ಆತನು ಶಕ್ತಿವಂತನಾಗಿದ್ದಾನೆ ಪ್ರಿಯರೇ. ಹಲ್ಲಲ್ಯ. ಪ್ರೈಸ್ ದಿ ಲಾರ್ಡ್. ಎಷ್ಟೋ ಜನರು ಸ್ವಸ್ಥತೆ ಹೊಂದಿದ್ದಾರೆ. ಸ್ವಸ್ಥತೆ ಸಲುವಾಗಿ ಯೇಸು ಸ್ವಾಮಿ ನಂಬುವಂಥದ್ದು ಬೇಡ, ನಮಗೆ ಮುಕ್ತಿ ಕೊಡುವಂತ ಆತನು ಯೇಸು ಆಗಿದ್ದಾನೆ ಪ್ರಿಯರೇ. ಹಲ್ಲಲ್ಯ. ಹೋದ ಸರಿ ನಾವು ನೋಡಿದೀವಲ್ಲ, ನಿಮಗೆ ಒಂದು ವೇಳೆ ಮುಕ್ತಿ ಬೇಕಾದರೆ ಯೇಸು ಎನ್ನುವಂತ ಬೇರೆ ನಾಮವನ್ನು ಊಹಿಸಲು ಕೂಡ ಅಸಾಧ್ಯ. ಯಾರು ಹೇಳಿದಾರೆ ಈ ಮಾತು? ವಿವೇಕಾನಂದ ಸ್ವಾಮಿಗಳು. ಹಲ್ಲಲ್ಯ. ಪ್ರೈಸ್ ದಿ ಲಾರ್ಡ್. ಅವರು ಕ್ರೈಸ್ತರನ್ನು ದ್ವೇಷಿಸಿರ್ಬೋದು. ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ಬ್ರಿಟಿಷರು ಎಲ್ಲರೂ ದೇವರು ನಂಬಿದಂತ ಮಕ್ಕಳು ಆಗಿದ್ದಿಲ್ಲ. ಹಲ್ಲಲ್ಯ. ದೇವರು ನಂಬಿದಂತ ಮಕ್ಕಳು ಕ್ರೈಸ್ತರಂದ್ರೆ ಯಾರು? ಹೆಸರಿಗೆ ಕ್ರೈಸ್ತರಲ್ಲ, ಆತ್ಮಿಕ ಕ್ರೈಸ್ತರು ಮುಖ್ಯ. ಹೆಸರಿಗೆ ಕ್ರೈಸ್ತರು ಅಂತೇಳಿ ಬಾಂಬ್ ಹಾಕೋದಲ್ಲ. ಹಲ್ಲಲ್ಯ. ದೇವರಿಗೆ ಅವಮಾನವನ್ನ ಮಾಡುವಂತವರು. ಹಲ್ಲಲ್ಯ. ಸೈತಾನನ ಎಲ್ಲವನ್ನು ಕೂಡ ಮಾಡಿಸುವಂತವನಾಗಿದ್ದಾನೆ ಪ್ರೇರೆ. ಹಲ್ಲಲ್ಯ. ಗಾಂಧೀಜಿ ಯೇಸುವನ್ನು ಪ್ರೀತಿಸುತ್ತಿದ್ದ, ಆದ್ರೆ ಕ್ರೈಸ್ತರನ್ನ ಏನ್ ಮಾಡ್ತಾ ಇದ್ದ? ದ್ವೇಷ ಮಾಡ್ತಾ ಇದ್ದ. ಹಲ್ಲಲ್ಯ. ಕ್ರೈಸ್ತರನ್ನಂದ್ರೆ ಬ್ರಿಟಿಷರನ್ನ ದ್ವೇಷ ಮಾಡ್ತಾ ಇದ್ದ ಗಾಂಧೀಜಿ. ಆದ್ರೆ ಯೇಸು ಕ್ರಿಸ್ತನ ಕುರಿತಾಗಿ ಆತನು ಓದಿ ತಿಳಿದುಕೊಂಡು 21 ದಿನ ಉಪವಾಸ ಸತ್ಯಾಗ್ರಹ ಮಾಡ್ತಾನೆ. 21 ದಿನ ಉಪವಾಸ ಸತ್ಯಾಗ್ರಹದ ಕುರಿತಾಗಿ ಎಲ್ಲಿ ಲೇಖನವಾಗಿದೆ ಪ್ರಿಯನೇ? ಎಲ್ಲಿ ಲೇಖನವಾಗಿದೆ? ದಾನಿಯೇಲನು 21 ದಿವಸ ಉಪವಾಸ ಮಾಡಿದ. ಹಲ್ಲಲ್ಯ. ಪ್ರೈಸ್ ದಿ ಲಾರ್ಡ್. ಅದನ್ನು ತಿಳಿದುಕೊಂಡಿರ್ತಕ್ಕಂಥ ವ್ಯಕ್ತಿ ಆ ಉಪವಾಸ ಸತ್ಯಾಗ್ರಹವನ್ನು ಮಾಡಿದ. ದಾನಿಯೇಲ ಯಶಸ್ವಿಯಾದ, ಗಾಂಧೀಜಿ ಕೂಡ ಯಶಸ್ವಿಯಾದ. ಹಲ್ಲಲ್ಯ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಈಗ ಜನರೆಲ್ಲರೂ ಕೂಡ ಬಂದಿದ್ದಾರೆ. ಯಾಜಕರು ಮುಂದೆ ಹೋಗ್ಬೇಕು, ಒಳ್ಳೆ ದಾಟಬೇಕು. ಒಳ್ಳೆ ದಾಟಿದ ಮೇಲೆ ಆಶೀರ್ವಾದ. ಅಡ್ಡ ಗೋಡೆಗಳು ಜಗ್ಗದವ. ಅವಾಗ ಒಂದು ಮಾತನ್ನ ಹೇಳ್ತಾರೆ, ಅಲ್ಲಿ ನೋಡ್ರಿ, ಯಾವಾಗ ಯಾಜಕರಂದ್ರೆ ಬರೇ ಯಾಜಕರಲ್ಲ, ಯಾಜಕರು ಮೇಲೆ ಏನ್ ಓದ್ಕೊಂಡ್ರ? ಮಂಜೂಷದ ಒಳಗಡೆ ಏನಿದವ? ದೇವರ ವಾಕ್ಯ. ಹಲ್ಲಲ್ಯ. ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರವಾಗಿ ಸತ್ಯವೇದದ ಒಂದು ಮಾತಿರುತ್ತ, ಎಲ್ಲರನ್ನ ಪಾಸ್ಟ್ ಅಂತೇಳಿ ನಂಬಾರ್ದಂತ. ಪರೀಕ್ಷೆ ಮಾಡ್ಬೇಕು, ಪರಿಶೀಲನೆ ಮಾಡ್ಬೇಕು. ಅವರ ಮಾತುಗಳು ಹೃದಯಗಳನ್ನ ಬದಲಾವಣೆ ಮಾಡ್ತಾ ಇದ್ದಾವ ಎನ್ನುವಂಥದ್ದನ್ನ ನೋಡ್ಬೇಕು. ಹಲ್ಲಲ್ಯ. ನೋಡಿ ನಾವು ಅವ್ರಿಗೆ ಏನ್ ಮಾಡ್ಬೇಕು? ಕೊಡುವಂತ ಗೌರವಗಳನ್ನು ನಾವು ಕೊಡಬೇಕು. ಹಲ್ಲಲ್ಯ. ಪರಿಶೀಲನೆ ಮಾಡಬೇಕು. ಆದ್ರೆ ಯಾವ ಒಬ್ಬ ದೈವ ಸೇವಕರಿಗೂ ಕೂಡ ನಾವು ವ್ಯತಿರೇಕವಾಗಿರ್ತಕ್ಕಂಥ ಮಾತುಗಳನ್ನು ನಾವು ಮಾತಾಡಬಾರ್ದು. ಹಲ್ಲಲ್ಯ. ದೇವರು ನಮಗೆ ಆ ಒಂದು ಸ್ವಾತಂತ್ರ್ಯವನ್ನ ಕೊಟ್ಟಿಲ್ಲ. ಯಾಕಂದ್ರೆ ನನ್ನ ಯಾಜಕರು, ನಾನು ಅವ್ರನ್ನ ಶಿಕ್ಷೆಗೆ ಒಳಪಡಿಸ್ತೀನಿ ಅಂತೇಳಿ ದೇವರು ಹೇಳಿದಾನೆ ಪ್ರಿಯರೇ. ಹಲ್ಲಲ್ಯ. ನಾವು ಅವ್ರ ಮೇಲೆ ಶಾಪಗಳನ್ನಾಗಲಿ ದೂಷಣೆ ಮಾತುಗಳನ್ನಾಗಲಿ ಎಷ್ಟು ಮಾತ್ರಕ್ಕೂ ಆಡಬಾರ್ದು. ಒಂದು ವೇಳೆ ಅವರು ಹೇಳುವಂತ ಮಾತುಗಳಲ್ಲಿ ವಾಕ್ಯಗಳಲ್ಲಿ ಏನಾದ್ರೂ ತಪ್ಪಿದ್ರೆ ಅದರ ಕುರಿತಾಗಿ ನಾವೇನ್ ಮಾಡ್ಬೇಕಾಗಿದೆ? ಹೇಳಬೇಕಾಗಿದೆ. ಹಲ್ಲಲ್ಯ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಯಾವಾಗ ಆ ಯಾಜಕರು, ಯಾವ ಯಾಜಕರು? ಒಡಂಬಡಿಕೆ ಮಂಜೂಷವನ್ನು ಹೊತ್ತುಕೊಂಡಿರ್ತಕ್ಕಂಥ ಯಾಜಕರು ಎಲ್ಲಿ ಹೊತ್ಕೊಂಡಿದಾರ? ಭುಜದ ಮೇಲೆ. ಹಲ್ಲಲ್ಯ. ಅಂದ್ರೆ ಗ್ಯಾಪ್ ಐತೆ ಅವರಿಗೆ. ಏನಿದಾರ? ಕನೆಕ್ಟೆಡ್, ಆಲ್ವೇಸ್ ಕನೆಕ್ಟೆಡ್ ವಿತ್ ದ ಗಾಡ್. ಹಲ್ಲಲ್ಯ. ಯಾವಾಗಲೂ ಕೂಡ ದೇವರ ಒಂದು ಪ್ರಸನ್ನತೆಯಲ್ಲಿ, ಪರಿಶುದ್ಧತೆಯಲ್ಲಿ ಜೀವಿಸ್ತಾ ಇದ್ದಾರೆ ಪ್ರಿಯರೇ. ಹಲ್ಲಲ್ಯ. ಆ ಯಾಜಕರು ಯಾವಾಗ 2 ಮೈಲು ಅಗಾಲ ಇರುವಂತ ಆ ಒಂದು ನದಿಯಲ್ಲಿ ಮಂಜೂಷರ ಕಾಲುಗಳನ್ನ ಹಿಂಗ್ ಇಡ್ತಾರೋ, ಇಟ್ಟಂತ ಸಮಯದಲ್ಲಿ ಆ 2 ಮೈಲುಗಳಲ್ಲಿ ಇರ್ತಕ್ಕಂಥ ಆ ಒಂದು ಹೊಳೆ, ಯೋರ್ದಾನ್ ಹೊಳೆ 2 ಭಾಗವಾಗಿ ಗೋಡೆಯೋಪಾದಿಯಲ್ಲಿ ರಾಶಿಯಾಗಿ ನಿಂತುಕೊಳ್ತು ಪ್ರಿಯರೇ. ಹಲ್ಲಲ್ಯ. ಪ್ರೈಸ್ ದಿ ಲಾರ್ಡ್. ಇದಕ್ಕೆ ಸೈಂಟಿಫಿಕ್ ಆಗಿ ಪ್ರೂಫ್ ಇದಾವೆ, ಚಾರಿತ್ರಾತ್ಮಕವಾಗಿ ಕೂಡ ಪ್ರೂಫ್ ಇದಾವೆ. ಹಲ್ಲಲ್ಯ. ಪ್ರೈಸ್ ದಿ ಲಾರ್ಡ್. ಆ ಒಂದು ಹೊಳೆ ಏನಾಯ್ತು? ಗೋಡೆಯೋಪಾದಿಯಲ್ಲಿ ನಿಂತುಕೊಳ್ತು. ಹಲ್ಲಲ್ಯ. హల్లెలూయా ప్రైజ్ ది లార్డ్. జలరాసులన్నీ ఏకరాశిగా నిలిచిపోయెనే జనుల ఎదుట. ಜಲರಾಶಿಗಳೆಲ್ಲ ಏಕರಾಶಿಯಾಗಿ ನಿಂತು ಹೋಯಿತೆ ಜನರ ಎಂದೆ.
ಭೂಕಂಪವಾಗಲಿ, ತುಫಾನಾಗಲಿ, ಎಂತ ಗೋಡೆಗಳನ್ನಾಗಲಿ ದೇವರು ಏನ್ ಮಾಡ್ತಾನೆ, ತನ್ನ ಮಕ್ಕಳಿಗೋಸ್ಕರವಾಗಿ ದಾರಿಯನ್ನ, ಮಾರ್ಗವನ್ನ ಸಿದ್ಧ ಮಾಡ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆಶೀರ್ವಾದ ಎನ್ನುವಂಥದ್ದು ಹೊಳೆಯ ಆ ಕಡೆ ಇದೆ, ಆ ಹೊಳೆಯನ್ನ ಇಬ್ಬಾಗ ಮಾಡಿರುವಂತಹತನು ಯೇಸುವಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದ್ರ ಸಲುವಾಗಿ 28ನೇ ಅಧ್ಯಾಯ ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು, ಧರ್ಮೋಪದೇಶ ಕಾಂಡ ಏನಂತ ಹೇಳುತ್ತೆ, ದೇವರ ವಾಕ್ಯಗಳನ್ನ ಶ್ರದ್ಧೆಯಿಂದ ಕೇಳಬೇಕು. ಇಲ್ಲೇ ಬಿಟ್ರೆ ಆಶೀರ್ವಾದ ಇಲ್ಲ. ಕೇಳಿ ಅದರ ಪ್ರಕಾರವಾಗಿ ನಡೆದುಕೊಳ್ಳುವಂತವರು ಆಶೀರ್ವಾದಕ್ಕೆ ಪಾತ್ರರಾಗ್ತಾರೆ ಎಂಬುದಾಗಿ ಪ್ರೇರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಒಂದು ಚರಿತ್ರೆ ಇತಿಹಾಸಗಳಲ್ಲಿ 2000 ವರ್ಷಗಳ ಹಿಂದೆ ಯೇಸು ಕ್ರಿಸ್ತನ ಹತ್ತಿರಕ್ಕೆ ಯಾರ್ಯಾರು ಬಂದಿದ್ದಾರೋ ಅವರನ್ನ ಯಾರನ್ನು ಕೂಡ ಯೇಸು ಕ್ರಿಸ್ತನು ಕೈ ಬಿಟ್ಟಿಲ್ಲ, ನಿನ್ನನ್ನು ಕೂಡ ಕೈ ಬಿಡುವುದಿಲ್ಲ. ನಿನ್ನನ್ನ ಆತನು ನಡೆಸುತ್ತಾನೆ. ಯಾವುದೋ ಮಾರ್ಗದ ಮೂಲಕವಾಗಿ ನೀನು ಬಂದಿದ್ದೀಯಾ, ಸತ್ಯವನ್ನು ತಿಳಿದುಕೊಂಡಿದ್ದೀಯಾ, ಆ ಸತ್ಯದಲ್ಲಿ ನೀನು ಸ್ಥಿರವಾಗಿ ನಿಂತುಕೊಂಡರೆ ಆ ಸತ್ಯವೇ ನಿನ್ನನ್ನು ಮುಕ್ತಿಯ ಕಡೆಗೆ ನಡೆಸುವಂತದ್ದಾಗಿದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾವಾಗ ಇವರು ಆ ಹೊಳೆಯನ್ನು ದಾಟಿದ ತಕ್ಷಣ ಅಲ್ಲಿರ್ತಕ್ಕಂಥ ಆಶೀರ್ವಾದಗಳೆಲ್ಲವೂ ಕೂಡ ಇವರ ಸ್ವಂತವಾಯಿತು ಪ್ರಿಯರೇ. ಅದ್ಭುತ ಎನ್ನುವಂಥದ್ದು ಮಾತಿನಲ್ಲಿ ಮಾತ್ರ ಅಲ್ಲ, ಕ್ರಿಯೆಗಳಲ್ಲಿ ವ್ಯಕ್ತವಾಯಿತು. ದೇವರು ಹೇಳಿದ ಗೋಡೆಯೋಪಾದಿಯಲ್ಲಿ ನೀರುಗಳು ನಿಲ್ತವಂತೇಳಿ, ಅದೇ ರೀತಿಯಾಗಿ ಗೋಡೆಗಳೋಪಾದಿಯಲ್ಲಿ 2 ಮೈಲುಗಳಷ್ಟು ದೂರ ನೀರುಗಳು ಏನಾಯ್ತಂತೆ, ನಿಂತುಕೊಳ್ತಂತೆ. ಒಣ ಭೂಮಿಯಲ್ಲಿ ಅವರು ನಡೆದು ಹೋದ್ರು ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಇದು ದೇವರು ಮಾಡಿದಂತ ಕಾರ್ಯ. ಇದನ್ನ ಪ್ರಶ್ನೆ ಮಾಡುವುದಕ್ಕೆ ನಾವು ಎಷ್ಟು ಮಾತ್ರದವರು ಅಲ್ಲವೇ ಅಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಒಂದು ವರ್ಷ 2018ನೇ ವರ್ಷ ನೀನು ಪ್ರಿಯಳೇ ಆತ್ಮನ ವಿಷಯದಲ್ಲಿ ಅಭಿವೃದ್ಧಿ ಹೊಂದು. ಕೇವಲ ಆತ್ಮನ ವಿಷಯದಲ್ಲಿ ಅಭಿವೃದ್ಧಿ ಮಾತ್ರ ಅಲ್ಲ, ಸರ್ವ ವಿಷಯಗಳಲ್ಲಿಯೂ ಕೂಡ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕೆಂದು ಪ್ರಾರ್ಥಿಸುತ್ತಾ ಇದ್ದೇವೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಒಂದು ಸಮಯದಲ್ಲಿ ಎಲ್ಲರೂ ನಿಂತ್ಕೊಳ್ಳೋಣ. ವಿಶೇಷವಾಗಿ ಬ್ಯಾಪ್ಟಿಸಮ್ ತೆಗೆದುಕೊಳ್ಳುವಂತವ್ರು ಸಿದ್ಧವಾಗಿ ಬರುವಂತವ್ರು ಮುಂದುಗಡೆ ಬನ್ನಿ. ದೀಕ್ಷಾ ಸ್ನಾನ ತೆಗೆದುಕೊಳ್ಳಬೇಕೆಂಬುದಾಗಿ ತೀರ್ಮಾನಿಸಿಕೊಂಡಂತವರು ದೀಕ್ಷಾ ಸ್ನಾನ ಹೊಂದಲು ಸಿದ್ಧವಾಗಿರ್ತಕ್ಕಂಥವ್ರು ಮುಂದೆ ಬರಬೇಕು. ದೀಕ್ಷಾ ಸ್ನಾನ ಹೊಂದುವುದಕ್ಕೆ ಸಿದ್ಧವಾಗಿರ್ತಕ್ಕಂಥವರು ಮುಂದೆ ಬನ್ನಿ. ದೀಕ್ಷಾ ಸ್ನಾನ ತೆಗೆದುಕೊಳ್ಳಲು ಸಿದ್ಧವಾಗಿರ್ತಕ್ಕಂಥವ್ರು ಮುಂದೆ ಬನ್ನಿ, ಬೇಗ ಬರಬೇಕು. ಮೊಣಕಾಲೂರು ಕೂತ್ಕೊಂಡ್ರೆ ನೀವು ದೀಕ್ಷಾ ಸ್ನಾನ ಹೊಂದವರು ಮಾತ್ರ. ವೆಂಕಟೇಶ್ ತಗೊಂತಾನ ಯಾರು? ಇಲ್ಲ ನೀವಿಬ್ಬರು ರೆಡಿ ಇದ್ದೀರಾ? ನೀವಿಬ್ಬರು ರೆಡಿನಾ? ಅಮ್ಮ ನೀನು ರೆಡಿ ಇಲ್ಲ? ಇನ್ನು ಯಾರಾದ್ರೂ ಇದ್ದೀರಾ? ಸೊಳ್ಳೆ ಕೂಡಲಿರ್ಲಿಕ್ಕೆ ಯಾರೋ ಒಬ್ರು ಬರ್ತೀರಂದ್ರು? ಓಕೆ, ಸರಿ, ಪ್ರಾರ್ಥನೆ ಮಾಡಿ. ಎಲ್ಲರೂ ಪ್ರಾರ್ಥನೆ ಮಾಡ್ರಿ. ಇಷ್ಟೊಂದು ವಾಕ್ಯವನ್ನು ಕೇಳಿದ್ದಾರೆ. 2018ರಲ್ಲಿ ಪರಲೋಕ ರಾಜ್ಯದ ಯಾತಕ ಸಮೂಹದಲ್ಲಿ ರಾಜ ವಂಶಸ್ಥರ ಸಮೂಹದಲ್ಲಿ ಸೇರ್ಪಡೆ ಆಗುವುದಕ್ಕಾಗಿ ಈ ಲೋಕದಲ್ಲಿರ್ತಕ್ಕಂಥ ಎಲ್ಲ ಪಾಪ ಶಾಪಗಳಿಂದ ವಿಮುಕ್ತಿ ಹೊಂದುವುದಕ್ಕಾಗಿ ಅವರು ಸಿದ್ಧವಾಗಿದ್ದಾರೆ ಪ್ರಿಯರೇ. ಪರಲೋಕ ರಾಜ್ಯದ ಪ್ರತಿನಿಧಿಗಳಾಗುವುದಕ್ಕಾಗಿ ಅವರು ಸಿದ್ಧವಾಗಿದ್ದಾರೆ. ಇವರಿಗಾಗಿ ನೀವು ಪ್ರಾರ್ಥನೆ ಮಾಡ್ರಿ, ನಿಮಗಾಗಿ ಪ್ರಾರ್ಥನೆ ಮಾಡ್ರಿ. ಯಾರು ದೇವರ ಮಕ್ಕಳಾಗಿ ಜೀವಿಸ್ತಾ ಇಲ್ಲವೋ ಅವರಿಗೆ ಭಯಂಕರವಾಗಿರುವಂತಹ ಲೋಕದೊಳಗೆ ಕಷ್ಟ, ನಷ್ಟ, ದುಃಖ, ವೇದನೆ, ಬಾಧೆ, ಚಿಂತೆ, ಪ್ರತಿಯೊಂದಕ್ಕೂ ನಿರುತ್ಸಾಹ ಪಡತಕ್ಕಂತಹ ಒಂದು ಅಸಮಾಧಾನದ ಸ್ಥಿತಿ. ಅದೆಲ್ಲದರಿಂದ ನೀನು ಬಿಡುಗಡೆಯಾಗಿ ಪರಲೋಕ ರಾಜ್ಯದ ಮಗ ಆಗ್ಬೇಕಾ, ದೇವರ ಮಗ ನೀನಾಗ್ಬೇಕಾ? ನಿಜವಾಗಲೂ ನೀನು ದೇವರಿಗೆ ಪ್ರಾರ್ಥಿಸು.
ದೇವರ ಮಗನಾಗಲು, ಪಾಪದಿಂದ ವಿಮೋಚನೆ ಹೊಂದಲು ಸದಾವಕಾಶವಾಗಿರ್ತಕ್ಕಂಥದ್ದು ಪ್ರಿಯರೇ ಪ್ರಾರ್ಥನೆ. ಸರ್ವಶಕ್ತಿಯುಳ್ಳ ದೇವರೇ, ಕರುಣಾನಿಧಿಯಾದ ತಂದೆಯೇ ನಿನಗೆ ಸ್ತೋತ್ರ. ಬಲವುಳ್ಳ ದೇವರೇ ನಿನಗೆ ಸ್ತೋತ್ರ. ಅಪ್ಪ, ಈ 3 ವ್ಯಕ್ತಿಗಳು ನಿನ್ನ ಮುಂದೆ ಇಡ್ತಾ ಇದ್ದೇನೆ ಸ್ವಾಮಿ. ಕಾಯ ವಾಚ ಮಾನಸ ಪವಿತ್ರತೆ ಆಗ್ಬೇಕೆಂಬುದಾಗಿ ಅವರು ಸಿದ್ಧವಾಗಿದ್ದಾರೆ. ಪರಲೋಕ ರಾಜ್ಯದ ಪ್ರಜೆಗಳಾಗುವುದಕ್ಕಾಗಿ ಸಿದ್ಧವಾಗಿದ್ದಾರೆ ಸ್ವಾಮಿ. ಈ ಲೋಕದಲ್ಲಿ ಸ್ವಾಮಿ ಇರತಕ್ಕಂಥ ಮಲಿನತ್ವ, ಮಾಡಿದ ಪಾಪ ಕರ್ಮಗಳೆಲ್ಲವುಗಳಿಂದ ಬಿಡುಗಡೆ ಮಾಡು ಸ್ವಾಮಿ. ನಿನ್ನ ಪರಿಶುದ್ಧ ರಕ್ತದಿಂದ ಇವ್ರನ್ನ ತೊಳೆದು ಶುಭ್ರಪಡಿಸು ರಾಜ. ಸರ್ವ ಸುರಕ್ಷತೆ ಉಂಟು ಮಾಡು. ಇವತ್ತು ದೇವಲೋಕದಲ್ಲಿ